ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಒಂದು ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ, ಒಬ್ಬನೇ ಬರಲಿಲ್ಲ. ಮೊದಲನೇ ಸಾರಿ ಇಷ್ಟು ದೊಡ್ಡ ಒಂದು ಪಬ್ಲಿಕ್ ಈವೆಂಟಿಗೆ ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ. ಈ ಕುಟುಂಬನ ಅವರಿಗೆ ಪರಿಚಯ ಮಾಡೋದಕ್ಕೆ. ಥ್ಯಾಂಕ್ ಯು. ಅನು ಅವರೇ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಬಂದಿರೋ ಎಲ್ಲ ನನ್ನ ಗೆಳೆಯರು, ಚಿತ್ರರಂಗದ ಗೆಳೆಯರು, ಆಲ್ ಆಫ್ ಯು ವಂಡರ್ಫುಲ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ಈ ವೇದಿಕೆನ ಅಲಂಕರಿಸೋದಕ್ಕೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಇಲ್ಲಿ ಪ್ರತಿ ಸಲ ಬರೋದಕ್ಕೂ ಬಹಳ 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 ಖುಷಿ ಆಗುತ್ತೆ. ಹುಚ್ಚ ಯಾರಿಗೆ ಮರೆಯೋಕ್ಕಾಗುತ್ತೆ ಅಂತ ಒಂದು ದೊಡ್ಡ ಕಿರೀಟನ ತಾವು ತನ್ನ ಪ್ರೀತಿಯಿಂದ ನನಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಮಾತು ಮುಂದುವರಿಸ್ತೀನಿ, ನಿಮ್ಗೇನಾದ್ರು ಇದ್ರೆ ಕೇಳಿ. ಸರ್, ತಮಾಷೆ ಇಲ್ಲ ಸರ್. ಒಂದು 3-4 ಗಂಟೆಯಿಂದ ಅವ್ರು ಬರೀ ನಿಮ್ಮ ಮಾತು, ನಿಮ್ಮ ಒಂದು ಲುಕ್, ಒಂದು ಝಲಕ್ಗೋಸ್ಕರ ಅಷ್ಟು ಹೃದಯಗಳು ಕಾಯ್ತಾ ಇತ್ತು. ಇವತ್ತು ಎಲ್ಲರ ಮನಸ್ಸುಗಳು ಕೂಲ್ ಆಗಿದೆ. ಅವಾಗಿಂದ ಅವರು ಮೊಬೈಲ್ ಬೆಳಕಿಗಾಗಿ ನಿಮಗಾಗಿ ಕಾಯ್ತಾ ಇದ್ರು, ಆ ಬೆಳಕನ್ನು ಇಟ್ಕೊಂಡು. ದುರ್ಗದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬರ್ಬೇಕಾದ್ರೆ ನಾವೆಲ್ಲ ಹೇಳ್ತಾ ಇದ್ವಿ, ಮದಕರಿ ನಾಯಕರು ಆಳಿದಂತಹ ನಾಡಿಗೆ ನಮ್ಮ ಕನ್ನಡದ ಚಂದನವನದ ವೀರ ಮದಕರಿಯ ಎಂಟ್ರಿ ಆಗಿದೆ ಅಂತ ಹೇಳಿ. ವೀರ ಮದಕರಿ ಅಂದ ತಕ್ಷಣ ಪವರ್ ನೋಡಿ ಸರ್. ಆ ಕಡೆಯಿಂದ ಆ ಎಲ್ಲ ಪ್ರೀತಿಗೋಸ್ಕರ ನೀವು ಪ್ರಾಮಿಸ್ ಮಾಡಿದ್ರಿ ಇಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಅಂತ ಹೇಳಿ ಇವತ್ತಿಲ್ಲಿ ಬಂದಿದ್ದೀರಾ ಸರ್. ಮ್ಯಾಕ್ಸ್ ಚಿತ್ರಕ್ಕಾಗಿ, ನಿಮ್ಮ ಎಂಟ್ರಿಗಾಗಿ ಎಲ್ಲರಿಗೂ ಮ್ಯಾಕ್ಸಿಮಮ್ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, 25ನೇ ತಾರೀಕು ನನ್ನ ಪ್ರಕಾರ 2025 ಅಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಸರ್. 25ನೇ ತಾರೀಕಿಂದಾನೇ ಎಲ್ಲ ಅಭಿಮಾನಿಗಳಿಗೆ ಹೊಸ ವರ್ಷ ಶುರು ಆಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ 2 ಮಾತು ಸರ್. 2.5 ವರ್ಷ ಕಾಯಿಸಿದಕ್ಕೆ ಕ್ಷಮಿಸ್ಬಿಡಿ. ತಾವೆಲ್ಲ ಯಾವ್ಯಾವ ಆ್ಯಂಗಲಲ್ಲಿ ನನಗೆ ಟ್ರೋಲ್ ಮಾಡಿದ್ದೀರಾ, ಬೈದಿದ್ದೀರಾ, ಓದಿಲ್ಲ ಅನ್ಕೊಂಬೇಡಿ. ತುಂಬ ಚೆನ್ನಾಗಿ ಓದಿದ್ದೀನಿ. ಬೇಕು ಅಂತ ಕಾಯಿಸಿಲ್ಲಪ್ಪ, ನಾನು ಏನು ಮಾಡಲಿ, ಆಗೋಗುತ್ತೆ. ಬಟ್ ಖಂಡಿತವಾಗ್ಲೂ ಸ್ವಲ್ಪ ಸ್ಪೀಡಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಲೈಫಲ್ಲಿ. ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ, ಮಾಡ್ತೀನಿ ಅನ್ನೋರೆ, ಕ್ಷಮಿಸ್ಬಿಡಿ, ನಾನು ಏನು ಮಾಡಲಿ ಈಗ. ಬಟ್ 25ನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ, ಬಹಳ ಪ್ರೀತಿಯಿಂದ. ಎಸ್ಪೆಷಲಿ KRG ಅವರಿಗೆ ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಸಿನಿಮಾ ಮಾಡಿದಂಥ ಕಲೈಪುಲಿ ದಾನು ಅವರಿಗೆ, ಇಲ್ಲಿಂದ ಅವ್ರು ಇವಾಗ ಬರೋಕ್ಕಾಗಲ್ಲ, ರಿಲೀಸಿಗೆ ಬ್ಯುಸಿ ಇದ್ದಾರೆ, ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ, ನನ್ನ ಚಿತ್ರದ ನಿರ್ದೇಶಕ ವಿಜಯ್ ಅವರಿಗೂ ಕೂಡ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಅಜನೀಶ್, ಶಿವು, ಶೇಖರ್ ಚಂದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೊಬ್ಬ ವ್ಯಕ್ತಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ. ಅವ್ರು ಇರಲಿಲ್ಲ ಅಂದರೆ ಭಾಳ ಕಷ್ಟ ಆಗಿರೋದು ಈ ಟೈಮಿಗೆ ಬರೋದಕ್ಕೆ ಅಂತ ಹೇಳ್ತಾ, ಎಲ್ಲದಕ್ಕಿಂತ ನನಗೆ ಖುಷಿಯಾಗಿದ್ದು ತಾವು ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂಥ ಉಪ್ಪಿ ಅವರ ಚಿತ್ರಕ್ಕೆ ತಾವು ಕೊಟ್ಟಂಥ ಸಪೋರ್ಟ್, ಅದಕ್ಕೆ ಸ್ವಾಗತಿಸಿದ ರೀತಿ. ಬಿಕಾಸ್ ತುಂಬ ವರ್ಷದ ನಂತರ ಅವರೊಂದು ನಿರ್ದೇಶನ ಮಾಡಿದ್ದಾರೆ, ಅದ್ರ ಫಾಲೋ ಅಪ್ಪಲ್ಲಿ ಮ್ಯಾಕ್ಸ್ ಬರ್ತಾ ಇದೆ. ಅದಕ್ಕೂ ಕೂಡ ಈ ಸಿನಿಮಾದ ಒಂದು ಏನಂದರೆ ಅದ್ಭುತ, ತುಂಬ ಜನ ಹೊಸಬ್ರು ಇದ್ದಾರೆ ಸಿನಿಮಾದಲ್ಲಿ, ಕಲಾವಿದರಾಗಿದ್ದಾರೆ, ತಂತ್ರಜ್ಞರಾಗಿದ್ದಾರೆ. ಅವ್ರು ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದರಿಂದ ಆಗಲಿ ಆ್ಯಂಡ್ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಾನೀಗ ಬಿಟ್ಕೊಡ್ಬೇಕಾ ಚೂರೇನಾದ್ರು? ಸಿನಿಮಾ ಚೆನ್ನಾಗಿದೆ, ಅದೇ ನಾನು ಹೇಳಬಲ್ಲೆ, ತುಂಬ ಚೆನ್ನಾಗಿದೆ. ಇದು ನಾನು ನಿಮಗೊಂದು ಹಿಂಟ್ ಕೊಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಸಿನಿಮಾ. ಇದ್ರ ಮೇಲೆ ಏನು ಹೇಳಲಿ? ಇಷ್ಟಿದ್ರೆ ಸಾಕು ಸರ್, ನೀವು ಇದ್ದೀರಾ ಅಂದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇಲ್ಲಿ ಬಂದಿರೋರು ಪ್ರತಿಯೊಬ್ರು ಆ ಕಾಳಿ ಮುಂದೆ ನೀವು ಮಾಡಿರೋ ಸ್ಟೆಪ್ ಬಗ್ಗೆ, ಡಾನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಇಷ್ಟಪಡ್ತಾ ಇದ್ದಾರೆ ಸರ್. ಆ ಕ್ರೇಜು ಇಲ್ಲಿ ಯುವರಾಜ್ ಕುಮಾರ್ ಎಲ್ಲಿದ್ದಾರೆ? ಹಾಂ ಸರ್, ನಿಮಗೊಂದು ಹಿಂಟ್ ಕೊಡ್ತೀನಿ ಸರ್.
ದಯವಿಟ್ಟು ಎಲ್ಲ ಸಿನಿಮಾದಲ್ಲಿ ತುಂಬ ಡ್ಯಾನ್ಸ್ ಮಾಡೋಕ್ಕೆ ಹೋಗಬೇಡಿ. ಮಾಡದೆ ನಡ್ಕೊಂಡೋಗಿ ನಮ್ಮ ಥರ ಒಂದು ಸ್ಟೆಪ್ ಹಾಕ್ಬಿಟ್ರೆ ಇಷ್ಟಪಟ್ಬಿಡ್ತಾರೆ ಅವರು. ಅಷ್ಟೇ ನಾನು ಅವ್ರಿಗೀಗ ಬಸ್ಸಲ್ಲಿ ಹೇಳ್ತಾ ಇದ್ದೆ, ಭೂಮಿಯಲ್ಲಿ ಒಂದು ಸೈನ್ಸಲ್ಲಿ ಗ್ರಾವಿಟಿ ಅಂತ ಇದೆ, ಇವ್ರ ಕುಟುಂಬದವ್ರಿಗೆ ಯಾರಿಗೂ ಇಲ್ವಾ ಅಂತ. ಏನು ಡ್ಯಾನ್ಸ್ ಮಾಡ್ತಾರೆ. ಇವತ್ತಿಗೂ ಶಿವಣ್ಣ ಡ್ಯಾನ್ಸ್ ಮಾಡೋದೆಲ್ಲ ನೋಡಿದ್ದೀರಲ್ವಾ? ನಮ್ಮ ಚಿತ್ರರಂಗದಲ್ಲಿ ಹಿರಿಯರಾದಂಥ ಶಿವಣ್ಣ ಅವರು ಅದ್ಭುತವಾದಂಥ ಅವಾಗ ಈ ಥರ ಡ್ಯಾನ್ಸ್ ಮಾಡ್ತೀವಿ, ಅದಕ್ಕೋಸ್ಕರ ಹಿಂದೆ ಕಾಳಿ ಮಾತೆ ಆಶೀರ್ವಾದ ಮಾಡಕ್ಕೆ ನಿಂತಿರ್ತಾರೆ. ಭಾಳ ಚೆನ್ನಾಗಿ ಹಾಕಿದ್ಯಾ, ಹಾಗೇ ಹೋಗ್ಬಿಡು ಅಂತ. ಸಾಕು, ಒಂದು ಸ್ಟೆಪ್ಪು 10 ವರ್ಷಕ್ಕೆ ಒಂದ್ಸತಿ ಸಾಕಮ್ಮ. ಆ ಒಂದ್ ಸ್ಟೆಪ್ ಕ್ರೇಜೇ ನಾವು ನೋಡ್ತಾ ಇದ್ದೀವಿ ಸರ್. ಮಾಡಿದ್ ಒಂದೇ ಸ್ಟೆಪ್, ಆದ್ರೆ ಕ್ರೇಜ್ ಮಾತ್ರ. ನೋಡಿ, 3 ತಿಂಗಳು ರಾತ್ರಿ ಶೂಟಿಂಗ್ ಮಾಡಿ ಒಂದು ರಾತ್ರಿ ಮುಗೀತು ಅಂದಾಗ ಬರೋ ಸ್ಟೆಪ್ ಅದು ಸಿನಿಮಾಗೆ ಹಾಕಿದ್ದಲ್ಲ, ಶೂಟಿಂಗ್ ಮುಗೀತು ಅನ್ನೋ ಖುಷಿಗೆ ಹಾಕಿದ್ದು ನಾನು. ಅದು ಕ್ಯಾಪ್ಚರ್ ಆಗಿದೆ ಅನ್ನೋರೆ, ಅಲ್ಲಿಗೆ ಬಿಟ್ಬಿಡೋಣ ಅದನ್ನ. ಎಸ್ ಸರ್, ದುರ್ಗದ ಅಭಿಮಾನಿಗಳ ಮಧ್ಯದಲ್ಲಿ ಇವತ್ತು ಮ್ಯಾಕ್ಸ್ ಟ್ರೈಲರ್ ಬಿಡುಗಡೆ ಮಾಡಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು. ಅದನ್ನ ಎಲ್ಲ ಅಭಿಮಾನಿಗಳೇ ನಿಮ್ಗೋಸ್ಕರ ಬಿಡುಗಡೆ ಮಾಡಿದ್ರು. ಎಲ್ಲರೂ ಮ್ಯಾಕ್ಸ್ ಅಂತ ಕೂಗಿ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಆ ಮ್ಯಾಕ್ಸ್ ಅಭಿಮಾನಿಗಳಿಗೋಸ್ಕರ ಒಂದೇ ಒಂದು ಡೈಲಾಗ್ ಏನಾದರೂ ಕೇಳ್ಬೋದಾ ಸರ್? ನಾರ್ಮಲ್ ಆಗಿ ವೇದಿಕೆ ಮೇಲೆ ಡೈಲಾಗ್ ಹೊಡಿ ಆಕ್ಟರ್ ಅಲ್ಲ ನಾನು, ಬರೀ ಸಿನಿಮಾದಲ್ಲಿ. ಇಲ್ಲಿ ಒಂದು ಹೇಳಲೇಬೇಕು ಅನ್ನೋರೆ, ಯಾವ ಥರ ಇಲ್ಲಿ ಒಗ್ಗಟ್ಟಾಗಿ ನನ್ನ ಗೆಳೆಯರು ಸ್ನೇಹಿತರು ಬಂದು ನನ್ನ ಚಿತ್ರಕ್ಕಾಗಿ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ ನಿಂತಿರೋ ನನ್ನ ಸ್ನೇಹಿತರು ಬಂದಿದ್ದಾರೋ, ಕನ್ನಡ ಚಿತ್ರರಂಗನ ಇದೇ ರೀತಿ ಒಗ್ಗಟ್ಟಾಗಿ ನೋಡೋದಕ್ಕೆ ಆಸೆ ಪಡೋನು ನಾನು. ನಮ್ಮ ಕನ್ನಡ ಜನತನ ಒಗ್ಗಟ್ಟಾಗಿರೋದಕ್ಕೆ ನೋಡೋಕೆ ಆಸೆ ಪಡೋನು ನಾನು. ಕನ್ನಡ ಚಿತ್ರಗಳು ಬೆಳಿಬೇಕು ಅಂತ ಆಸೆ ಪಡೋನು ನಾನು. ಇಲ್ಲಿ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಅದೇನೋ ಗೊತ್ತಿಲ್ಲ, ಬೇರೆ ರಾಜ್ಯದಿಂದ ಬಂದು ಓಡೋವಂಥ ಹೊಸ ಚಿತ್ರಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನಮ್ಮ ಕನ್ನಡ ಚಿತ್ರಗಳ ಹೊಸ ಪ್ರತಿಭೆಗಳಿಗೆ ಅಷ್ಟೇ ಸಪೋರ್ಟ್ ಮಾಡಿ. ಇಲ್ಲ ಅಂದರೆ ನಾಳೆ ಚಿತ್ರಗಳಿರೋದಿಲ್ಲ, ಚಿತ್ರ ಮಂದಿರಗಳು ಇರೋದಿಲ್ಲ. ಇಲ್ಲಿ ಎಂತೆಂಥ ಪ್ರತಿಭೆಗಳಿದ್ದಾರೆ ನಮ್ಮ ಊರಲ್ಲಿ. ಒಪ್ತೀರಾ ಇದನ್ನ? ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರ ಉಳಿಬೇಕು ಅನ್ನೋ ಆಸೆ ಪಡೋ ನಾನು. ಆ ಚಿತ್ರಕ್ಕೆ ಒಗ್ಗಟ್ಟಾಗಿ ತಾವು ನಿಂತ್ಕೊಳ್ಳಿ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ. ಐ ಥಿಂಕ್ ಇದೆಲ್ಲ ಬರಬೇಕಾದ್ರೆ, ನನ್ನ ಈ ಥರ ಸ್ನೇಹಿತರು ಬರಬೇಕಾದ್ರೆ, ಅನುಶ್ವರ ಇದನ್ನು ಆಸೆ ಪಡ್ತೀನಿ. ಈ ಒಗ್ಗಟ್ಟು ಹೀಗೆ ಇರಲಿ ಅಂತ ಆಸೆ ಪಡೋನು ನಾನು. ವಾಲ್ಯೂಮ್ ಒಂಚೂರು ಕೊಡಿದ್ದು ಚೆಕ್. ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ತುಂಬ ಚೆನ್ನಾಗಿ ನೋಡ್ಕೊಂಡು ಗಲಾಟೆ ಮಾಡದಿದ್ದಕ್ಕೆ. ಹಾಗೆ ಇನ್ನೊಂದು ಚಿಕ್ಕ ವಿನಂತಿ ಏನಂದ್ರೆ, ಈಗಲೂ ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿಗೆ, ಈ ವಿಶ್ವಾಸಕ್ಕೆ, ಈ ನಿಮ್ಮ ಕಿಚ್ಚ ಹುಚ್ಚ ಮದಕರಿ ಏನ್ ಬೇಕಾದ್ರೆ ಕರಿ, ಸದಾ ನಿಮ್ಮ ಪ್ರೀತಿಗೆ ತಲೆ ಬಾಗ್ತೀನಿ ನಾನು. ಥ್ಯಾಂಕ್ ಯು. ನಾನು ಸೆಲ್ಫಿ ತಗೊಳೋದ್ರೆ ಸ್ವಲ್ಪ ಕಮ್ಮಿ ತಗೊಂತೀರಾ? ಸ್ವಲ್ಪ ಲೈಟ್ಗಳು ಆನ್ ಮಾಡಿ, ಎಲ್ಲ ಕಾಣಿಸ್ತಾ ಇಲ್ಲ. ಆ ಕಡೆ ನಿಮ್ದು ಫೋನ್ ಲೈಟ್ಸ್ಗಳು ಆನ್ ಮಾಡ್ಕೊಳ್ಳಿ ಎಲ್ಲರೂ. ಸಾನು, ನೀವು ಕೂಡ. ಎಪಿ ರೆಡಿಯಾ? ರೆಡಿ? ಜೋರಾಗಿ ಮ್ಯಾಕ್ಸ್. ಒಬ್ರಿಗೂ ನಾನು ಕನ್ನಡ ಚಿತ್ರರಂಗದ ಪರವಾಗಿ ಕೂಡ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಬಂದಿರೋ ಎಲ್ಲ ಸ್ನೇಹಿತರೆ ಅಂಡ್ ಮಾಧ್ಯಮ ಮಿತ್ರರೇ, ನಿಮಗೋಸ್ಕರ ಥ್ಯಾಂಕ್ ಯು ಸೋ ಮಚ್. ಅನು, ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಿ ಬಂದಾಗೆಲ್ಲ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಅದೇ ನಿಮ್ಮ ಅತ್ತೆ ಮನೆ ಬಗ್ಗೆ ಪ್ಲೀಸ್ ಮಾತಾಡಿ. ಅಲ್ಲ, ಥ್ಯಾಂಕ್ ಯು. ಪಾಪ ಹೆಣ್ಣು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಣ್ಣ ಎಲ್ರಿಗೂ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಹೆಬ್ಬುಲಿ ಈವೆಂಟ್ ಬಗ್ಗೆ ದಾವಣಗೆರೆಯಲ್ಲಿ ಕೇಳಿದ್ದೆ.
ಆ ವಿಡಿಯೋಗಳನ್ನ ನೋಡಿದ್ದೆ. ಆದರೆ ಇವತ್ತು ಚಿತ್ರದುರ್ಗದಲ್ಲಿ ಹೋಟ್ಲು ಮುಂದೆಯಿಂದ ಹಿಡಿದು ಇವತ್ತು ಈವೆಂಟಿಗೆ ಬರೋವರೆಗೂ ಆ ಥರದೊಂದು ಸೆಲೆಬ್ರೇಷನ್ನ ವಿಟ್ನೆಸ್ ಮಾಡಿದೆ. ನೀವೆಲ್ಲರೂ ಒಬ್ಬರು ಸೂಪರ್ ಸ್ಟಾರ್ನ ವೆಲ್ಕಮ್ ಮಾಡ್ಕೊಂಡಿರೋ ರೀತಿ, ಅವ್ರನ್ನ ಪ್ರೀತಿಸೋ ರೀತಿ, ಅವ್ರನ್ನ ಸೆಲೆಬ್ರೇಟ್ ಮಾಡೋ ರೀತಿ, ಇಲ್ಲೇ ಎಷ್ಟು ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಆಗ್ತಿದೆ ಅಂದರೆ ಥಿಯೇಟ್ರಲ್ಲಿ ಇನ್ನು ಅಲ್ಟ್ರಾ ಮ್ಯಾಕ್ಸ್ ಸೆಲೆಬ್ರೇಷನ್ ಇರಬೇಕು. ಮ್ಯಾಕ್ಸು ಬರ್ತಾ ಕಾರಲ್ಲಿ ಸುದೀಪ್ ಸರ್ ಜೊತೆ ಮಾತಾಡ್ಕೊಂಡು ಬರ್ತಾ ಹೇಳಿದೆ, ಏನು ಸರ್ ಎಂಥ ಪ್ರೀತಿ ರೋಡಲ್ಲಿ ಹೆಂಗೆ ಕಾಯ್ತಿದ್ದು, ಒಂದು ಕಡೆ ಹೂವು ಇಟ್ಕೊಂಡು ಕಾರ್ಗೆ ಎರ್ಚಿದ್ರು ಇದೆಲ್ಲ ಅಂತ. ಇಲ್ಲ ಚಿನ್ನ, ಅವ್ರ ಪ್ರೀತಿಗೆ ನಾವು ಏನು ಕೊಡೋಕ್ಕಾಗಲ್ಲ, ನಾವು ಸರೆಂಡರ್ ಆಗಬೇಕಷ್ಟೇ, ಶರಣಾಗಬೇಕು. ನಾವು ಎಷ್ಟು ಸರೆಂಡರ್ ಆಗ್ತೀವಿ, ಎಷ್ಟು ಅವ್ರಿಗೆ ತಲೆ ಬಗ್ಗಿಸ್ತೀವಿ, ಅಷ್ಟು ತಲೆ ಎತ್ತಿ ಮೆರೆಸೋಷ್ಟು ಪ್ರೀತಿ ಅಭಿಮಾನ ಶಕ್ತಿ ಅವ್ರು ಕೊಡ್ತಾರೆ ಅಂತ. ಬಹಳ ಅಂದರೆ ಬಹಳ ಖುಷಿ ಆಯಿತು ನನಗಿವತ್ತು. ತುಂಬ ಜುಮ್ ಅಂತ ಒಂದಿಷ್ಟು ಮೊಮೆಂಟ್ಸ್ ಇವತ್ತು ಚಿತ್ರದಲ್ಲಿ ನಾನು ವಿಟ್ನೆಸ್ ಮಾಡಿದ್ದು. ಸೊ ಮ್ಯಾಕ್ಸ್ ಬರ್ತಾ ಇದೆ, ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಇರಬೇಕು. ಬಾಕ್ಸ್ ಆಫೀಸ್ನ ಹೊಡಿತೀವಿ ಸುಬೇ. ಸುದೀಪ್ ಸರ್ ಅವರ ಸಿನಿಮಾ ಪ್ರಮೋಷನ್ಸ್ಗಿಂತ ಜಾಸ್ತಿ ಚಿತ್ರರಂಗಕ್ಕೆ ಬರೋವಂಥ ಎಲ್ಲ ಹೊಸಬರ ಪ್ರಮೋಷನ್ಸ್ಗೆ, ಆ ಸಿನಿಮಾಗಳ ಪ್ರಮೋಷನ್ಸ್ಗೆ ಹೋಗಿದ್ದಾರೆ. ನೀವು ಅವರನ್ನು ಎಷ್ಟು ಪ್ರೀತಿಸ್ತೀರೋ ಅದ್ರದ್ದು 10 ಪಟ್ಟು ನಿಮ್ಮನ್ನ ಪ್ರೀತಿಸ್ತಾರೆ. ಅಷ್ಟೇ ಚೆನ್ನಾಗಿ ನಮ್ಮನ್ನು ಎಲ್ಲರನ್ನೂ ಪ್ರೀತಿಸ್ತಾರೆ. ಅವರ ಜೊತೆ ಕಳೆದಿರುವಂಥ ಎಲ್ಲ ಕ್ಷಣಗಳು ಅದ್ಭುತ, ಎಲ್ಲ ಕ್ಷಣಗಳು ಅಮೂಲ್ಯ. ತುಂಬ ಚೆನ್ನಾಗಿ ಕೈ ಹಿಡಿದು ನಡೆಸುವಂಥ ವ್ಯಕ್ತಿತ್ವ. ಸೊ ಈ ಸೆಲೆಬ್ರೇಷನ್ಸು ಯಾವಾಗಲೂ ನಿರಂತರವಾಗಿರಲಿ, ಇದು 100 ಪಟ್ಟು ಹಿಂಗೆ ಜಾಸ್ತಿ ಆಗಲಿ. ಎಲ್ಲರ ಮೇಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಚಿತ್ರದುರ್ಗ. ಭಾಳ ಖುಷಿ ಆಗುತ್ತೆ. ಭಾಳ ದೊಡ್ಡ ವೇದಿಕೆ ನನ್ನ ಜೀವನದಲ್ಲಿದು. ಆ್ಯಂಡ್ ಇದರಿಂದ ತುಂಬ ದೊಡ್ಡ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೀನಿ. ಈ ಒಂದು ಅವಕಾಶ ಪಡ್ಕೊಂಡಿದ್ದಕ್ಕೆ ಆ್ಯಂಡ್ ಸಿಕ್ಕಿರೋದಕ್ಕೆ ತುಂಬ ಕೃತಜ್ಞ ಆಗಿದ್ದೀನಿ. ಸುದೀಪ್ ಸರ್ಗೆ ಭಾಳ ದೊಡ್ಡ ಥ್ಯಾಂಕ್ಸ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಮ್. ನಿಜವಾಗ್ಲೂ ನಿಮ್ಮೆಲ್ರಿಗೂ ಸುದೀಪ್ ಸರ್ನ ತೆರೆ ಮೇಲೆ ನೋಡೋದಕ್ಕೆ ಈ ಸಿನಿಮಾ ಮುಖಾಂತರ ಭಾಳ ಖುಷಿ ಕೊಡುತ್ತೆ. ಫ್ಯಾಂಟಾಸ್ಟಿಕ್. ಇಟ್ಸ್ ಗೋನ್ ಬಿ ಎ ಟ್ರೀಟ್ ಟು ವಾಚ್ ಹಿಮ್ ಆನ್ ಸ್ಕ್ರೀನ್. ಡಿಸೆಂಬರ್ 25 ನಂತರ ಜಗತ್ತಿನಾದ್ಯಂತ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಮಾಸ್ ಜೊತೆಗೆ ಬರುತ್ತೆ. ದಯವಿಟ್ಟು ಎಲ್ಲರೂ ನೋಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಅಲ್ಲ ಸರ್, ಯಾವಾಗಲೂ ಸುದೀಪ್ ಸರ್ ನಿಮಗೋಸ್ಕರ ಒಂದು ಹಾಡು ಹಾಡ್ತಿರ್ತಾರೆ ಅಂತ ಕೇಳ್ಪಟ್ಟೆ, ಹೌದಾ ಸರ್? ಅಥವಾ ನೀವು ಅವ್ರಿಗೋಸ್ಕರ ಹಾಡ್ತಿರ್ತೀರಾ ಸುದೀಪ್ ಸರ್ಗೆ? ನನಗೆ ಇದೇನೇನೋ ಕೇಳಿ ಬರ್ತಾ ಇದೆ, ಅದಕ್ಕೆ ಕೇಳಿದೆ ನಾನು. ಆ್ಯಕ್ಚುಲಿ ಏನು ಅಂತಂದರೆ, ಸುದೀಪ್ ಸರ್ನ ಮೊದಲನೇ ಸಲ ನೋಡಿದಾಗ ಏನೋ ಒಂಥರ ಮಗ್ನರಾಗಿ ನಿಂತ್ಬಿಟ್ಟಿದ್ವಿ. ನೀವು ಹಾಡಾದ್ರ ಸರ್? ನಾನು ಆ್ಯಕ್ಚುಲಿ ಹಾಡಿದ್ದೆ. ಫ್ಯಾನ್ ಮೂಮೆಂಟು. ಅವ್ರ ಜೊತೆಗೆ ಒಂದಷ್ಟು ದಿವಸ ಒಡನಾಟ ನೋಡಿದಾಗ ಒಂದೇನೋ ಹಾಡು ಹುಟ್ಕೊಳ್ಳುತ್ತಲ್ಲ ಒಳಗೆಯಿಂದ. ಹೌದೌದೌದು, ಒಳಗಿಂದ ಹುಟ್ಕೊಳ್ಳೋಂಥ ಹಾಡು. ಅವ್ರು ಕಂಡಂತೆ ಅವ್ರನ್ನ ನೋಡಿದ ತಕ್ಷಣ ಹುಟ್ಟಿದಂಥ ಸಾಂಗು ಅದು. ಅದೇನೋ ಗೊತ್ತಿಲ್ಲ, ಅದಷ್ಟು ಕತೆ ಒಳಗಿಂದ ಹುಟ್ಟಿದ್ದು. ನೂರಾರು ಹೆಸರಿರದ ಸವಿಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ. ವೆರಿ ನೈಸ್ ಸರ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಸರ್ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು. ಸುಜಿತ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕಿಚ್ಚ ಸುದೀಪ್ ಸರ್ ಜೊತೆ ಆ ಒಂದು ಸಿಲ್ವರ್ ಸ್ಕ್ರೀನ್ ನ ಶೇರ್ ಮಾಡಿದ್ದು? ಸೂಪರ್. ತುಂಬ ಖುಷಿ ಆಯಿತು. ಸರ್ನ ಫಸ್ಟ್ ಟೈಮ್ ನಾನು ಒಂದು 2 times ನೋಡಿದ್ದೆ. ಅವ್ರನ್ನ ಫಸ್ಟ್ ಸೀನ್ ನಾನೇ ಹ್ಯಾಕ್ ಮಾಡ್ತಾ ಇದ್ದೆ. ಸೊ ಅವ್ರನ್ನ ನೋಡಿ ಹಂಗೆ ಸ್ಟನ್ನ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಡೈರೆಕ್ಟರ್ ಎಲ್ಲ ಫೀಲ್ಡ್ ಕ್ಲಿಯರ್ ಅಂತ ಹೇಳ್ತಾ ಇದ್ರು, ಬಟ್ ಹಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಸೂಪರ್ ಎಕ್ಸ್ಪೀರಿಯನ್ಸ್. ಮತ್ತೆ ಈ ಫಿಲ್ಮಲ್ಲಿ ನನಗೊಂದು ಚಾನ್ಸ್ ಸಿಕ್ಕಿರೋದು ತುಂಬ ಖುಷಿ. ತುಂಬ ಚೆನ್ನಾಗಿದೆ ನನ್ನ ಪಾತ್ರ. ಇದೇ 25ನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ಬರ್ತಾ ಇದೆ, ಎಲ್ಲರೂ ನೋಡಿ ಆರಿಸಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ, ನಾಗಾರ್ಜುನ ಹಾಗೂ ಸುಜಿತ್ ಅವರೇ. ಗುಡ್ ಲಕ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಸುದೀಪ್ ಸರ್ ಬಗ್ಗೆ ಕೇಳ್ತಾ ಕೇಳ್ತಾ ಇದೆ. ಅದಕ್ಕೆ ಮುಂಚೆ ನಾನು ಚಿತ್ರದುರ್ಗದ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ. ಸುದೀಪ್ ಸರ್ ಬಗ್ಗೆ ಕೇಳಿದ್ರಿ. ಸುದೀಪ್ ಸರ್ನ ನಾನು ಐ ಥಿಂಕ್ ಆಲ್ಮೋಸ್ಟ್ ಒಂದು 6 yearsಯಿಂದ ಅವ್ರ ಜೊತೆ ಇವಾಗ ಒಡನಾಟ ಇದೆ. ವಿಕ್ರಾಂತ್ ರೋಣ ಜೊತೆಗೆ ಮಾಡಿದ್ವಿ, ಈಗ ಬಿಲ್ಲ ರಂಗ ಭಾಷಾ ಮಾಡ್ತಾ ಇದ್ದೀವಿ ನೆಕ್ಸ್ಟ್. ಸೊ ಆ್ಯಕ್ಚುಲಿ ಮ್ಯಾಕ್ಸ್ ಚಿತ್ರಕ್ಕೆ ನಾನು 3 ಹಾಡುಗಳನ್ನ ಬರೆದಿದ್ದೀನಿ. ಓಹ್. ಸೊ
ಮ್ಯಾಕ್ಸಿಗೆ ಬರೆಯೋಕ್ಕೆ ಮುಂಚೆ ಅಥವಾ ಇವನ್ ಸುದೀಪ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಮುಂಚೆಯಿಂದಾನು ನಾನು ತುಂಬ ಹಾಡುಗಳನ್ನ ಬರೆದಿದ್ದೀನಿ, ಹಾಡಿದ್ದೀರಾ ಕೂಡ? ಹಾಡಿದ್ದೀನಿ ಕೂಡ. ಸೊ ಕೇಳಿರ್ಬೋದು, ಕೇಳಿಲ್ಲ ಅಂದ್ರೆ ಒಂದು ಹಾಡ್ಬಿಡ್ತೀನಿ ಬೇಕಾದ್ರೆ. ಸರ್ ಕಮಾನ್ ಸರ್, ಇದು ನಾವು ಕೇಳ್ದೇನೆ ಕಂಟೆಂಟ್ ಕೊಡ್ತಾ ಇದ್ದಾರೆ, ಅದಕ್ಕೆ ಅವ್ರು ಡೈರೆಕ್ಟರು, ಸೂಪರ್ ಹಿಟ್ ಡೈರೆಕ್ಟರ್. ಕಮಾನ್ ಸರ್. ಕೇಳ ಚೆಲುವೆ ನೀನು ಮಿನು ಮಿನು ಮಿನುಗೋತಾರೆ, ಜುಳು ಜುಳು ಹರಿಯುವ ರಸ ಜಲಧಾರೆ, ನನ್ನ ಕಣ ಕಣದಲ್ಲೂ ನೀನೆ ನೀನೇ ತುಂಬಿರುವೆ ಮನಸಾರೆ, ಬಳುಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ, ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಖರಾಗಿ ನಕ್ಕು ಕಿಕ್ಕಿರಿ ದಟ ಕರ ಕಟ ಬಕ್ಕತಲೆ ಚಿಕ್ಕತಲೆ ಪಕ್ಕದಲ್ಲಿ ಸುತ್ತತಲೆ ಕೊಗತಲೆ ಮೂಡುತ್ತಲೆ ಕೊಕ್ಕರೆದ ಕುಕುಟ. ಸರ್ ಈ ರೀತಿ ಹಾಡುಗಳು ಬರೀತಾ ಇದ್ದೆ, ಇದು ಅದೆಲ್ಲ ಬರಲ್ಲ ನಮಗೆ. ಡ್ಯಾನ್ಸ್ ಡ್ಯಾನ್ಸ್ ಅಲ್ಲಿ ಅದೊಂದು ಮಾಡಲ್ಲ, ಅದು ಬಿಟ್ಟು ಬೇರೆ ಏನ್ ಬೇಳೆ ಮಾಡ್ತೀನಿ. ಅಲ್ಲ, ನಾನು ನೀವು ನೆಕ್ಸ್ಟ್ ಇದನ್ನ ಮಾಡ್ಬಿಟ್ರೆ ಅರ್ಜುನ್ ಸರ್ ಪದಕಿ ಅವ್ರಿಗೆ ಕಮಾನ್ ಟು ದ ಸ್ಟೆಪ್ ಅಂತ ಕೇಳಲ್ಲ ಅಂತ ಇದ್ದೆ, ಅವ್ರು ಆಲ್ರೆಡಿ 6 ಮೈಲಿ ದೂರ ಹೋಗ್ಬಿಟ್ಟಿದ್ದಾರೆ ಸರ್. ಇಲ್ಲ ಈ ತರ ಹಾಡುಗಳು ಬರೀತಾ ಇದೆ. ಹಾ, ಸುದೀಪ್ ಸರ್ ನ ಭೇಟಿ ಆದೆ. ಸೊ ಸಿನಿಮಾ ಮಾಡಕ್ ಶುರು ಮಾಡಿದೆ ಅವ್ರ ಜೊತೆ. ಅವ್ರು ಹೇಳಿದ್ರು, ನೋಡಿ ನೀವು ಕಮರ್ಷಿಯಲ್ ಆಗಿ ಫಸ್ಟು. ಓಕೆ, ನಾನು ಮಾಡಿದ್ದೀನಿ ಸಿನಿಮಾಗಳು, ಶಾಂತಿ ನಿವಾಸ ಮಾಡಿದ್ದೀನಿ, ಜಸ್ ಮಾತ್ಮಾತಲ್ಲಿ ಮಾಡಿದ್ದೀನಿ. ಬಟ್ ನಾನು ಯಾವಾಗ ಕಮರ್ಷಿಯಲ್ ಸಿನಿಮಾ ಮಾಡಿದೆ ಅವತ್ತೇ ಜನ ನನ್ನ ಜಾಸ್ತಿ ಪ್ರೀತಿಸಿರೋದು. ಸೊ ಕಮರ್ಷಿಯಲ್ ಆಗಿ ಅಂದರು, ಅವಾಗ ಶುರು ಹಚ್ಕೊಂಡೆ. ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ, ಬಾರೆ ನಾಟಿ ಕೋಳಿ ನಾನು ಗುಮ್ಮೋ ಗೂಳಿ, ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ, ನಾನು ಹೇಳಿ ಕೇಳಿ ಹುಟ್ಟದಾಗಿಂದ ಪೋಲಿ, ಹೋದ್ರೆ ಹೊತ್ತಾಗುತ್ತೆ ನಾ ವಾಪಸ್ ಬರಕ್ಕಮ್ಮ, ಹೊಂಟೋದ್ರೆ ಪಡ್ತೀಯ ದುಃಖ ರಕಮ್ಮ, ರಾರ ರಾರ ಕುಣಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ಹಂಗೆ ಟೆನ್ 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 ಟೆನ್. ಅದು ಬರದ್ಮೇಲೆ ಅಲ್ಲ ಸರ್, ನಾನು Meter ಗಿಟಾರ್ run ಆಗಕ್ಕೆ ರೆಡಿ ಶುರು ಆಯ್ತು. ಆಗಿದ್ದೀನಿ. ನಮಗ್ ಬರಲ್ಲ ಬರಲ್ಲ, ಡ್ಯಾನ್ಸ್, ದಯವಿಟ್ಟು ಡ್ಯಾನ್ಸ್ ಮಾತ್ರ ಮಾಡ್ಸೋದೇ ಇಲ್ಲ ಏನ್ sir. ಬೇಕಾದ್ರೂ ಮಾಡಿಸಿ. ಸುದೀಪ್ ಸರ್ ನಂಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ಅಲ್ಲಿ. ನೀವು ನಿಜವಾಗ್ಲೂ ಟ್ಯಾಲೆಂಟ್ ಇದ್ದಿದ್ರೆ ಅನೂಪ್ ಅವ್ರನ್ನ ಅಂತ ನಗ್ಸಿ ಅಂತ ಕೇಳೋರೆ ಸರ್. ಇದು ಮಾಡೋದ್ನೆಲ್ಲ ಇಷ್ಟೇನಾ ಸರ್? ಇಲ್ಲ ಇದ್ರ ಮೇಲೆ ಒಂಚೂರು ಸೌಂಡ್ ಮಾಡಿ ಹಿಂಗೆ ನಗೋಂಥದ್ದು ಇಲ್ಲ 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 ಸರ್. ಬೇಕಾದ್ರೆ ಟ್ರ್ಯಾಕ್ ಅಲ್ಲಿ ಒಂದು ಅಂತ ವಾಯ್ಸ್ ಕೊಡ್ಬೋದು. ಇದನ್ನ ಪ್ಯಾಚ್ ಮಾಡಿ ದಯವಿಟ್ಟು ಸರ್ ಕಳಿಸ್ಬೇಕು. ನಮ್ಗೆ ಇಷ್ಟು ಸಾಕು ಸರ್. ನಗ್ಸಿದೀನಿ ಸರ್, ಅನೂಪ್ ಸರ್ನ ನಗ್ಸಿದೀನಿ ಸರ್, ಇಷ್ಟು ಸಾಕು ಸರ್. ಥ್ಯಾಂಕ್ ಯು. ಮ್ಯಾಕ್ಸ್ ಚಿತ್ರಕ್ಕೆ ನೀವೆಷ್ಟು ಕಾಯ್ತಾ ಇದ್ದೀರಾ ಸರ್? ತುಂಬಾನೇ ಕಾಯ್ತಾ ಇದ್ದೀನಿ. ಒಂದು ಅಫ್ಕೋರ್ಸ್ 2.5 ವರ್ಷ ಆದ್ಮೇಲಿಂದ ಸುದೀಪ್ ಸರ್ ವಿಕ್ರಾಂತ್ ರೋಣ ಆದಮೇಲೆ ದೊಡ್ಡ ಪರದೆ ಮೇಲೆ ಮೊದಲನೇ ಸಾರಿ ಬರ್ತಾ ಇದ್ದಾರೆ. ಜೊತೆಗೆ ಅಫ್ಕೋರ್ಸ್ ಎನಿ ಟೈಮ್ ಅವ್ರದ್ದೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಒಂದು ಹಬ್ಬನೇ ಅದು. ಸೊ ಆ ಹಬ್ಬನ ಆಚರಿಸೋಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಹಾಗೆ ಮ್ಯಾಕ್ಸಲ್ಲಿ ಹೇಳಿದೆ ಒಂದಷ್ಟು ಹಾಡುಗಳನ್ನ ಬರ್ತೀನಿ ಅಂತ. ಒಂದು ಹಾಡು ಇನ್ನೂ ರಿಲೀಸ್ ಆಗಿಲ್ಲ. ಓಕೆ, ಮ್ಯಾಕ್ಸ್ ತಂಡದವ್ರಿಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದರೆ ಒಂದು ಸಾಲ ಹಾಡ್ತೀನಿ, ಯಾರಿಗೂ ಪ್ರಾಬ್ಲಮ್ ಇಲ್ಲ ತಾನೆ? ಯಾರು ಇಲ್ಲಿ ಈಗ ಸದ್ಯಕ್ಕೆ ಇಲ್ಲಿ ಕಾರ್ತಿಕ್ ಸರ್ ಇದ್ದಾರೆ, ಪ್ರಿಯಾ ಮ್ಯಾಮ್ ಇದ್ದಾರೆ, ಸಾನ್ವಿ ಅವರು ಇದ್ದಾರೆ. ಓಕೆ, ಇನ್ನೂ ರಿಲೀಸ್ ಆಗಿಲ್ಲ, ರಿಲೀಸ್ ಆಗುತ್ತೆ. ಆಡಿ ಆಡಿ ಐಸ್ ಪೈಸ್ ಸುಸ್ತಾಗೋಯ್ತು ಐಸ್, ಸ್ವೆಟರ್ ಹಾಕಿರೋ ಬಟರ್ಫ್ಲೈ ಸೊಂಟ 0 ಸೈಜ್, 4 ದಿನದಿಂದ ಸಿಕ್ಕಿಲ್ಲ ಅಂತ ಎಲ್ಲ ಬಾಯ್ಸ್, ಯಪ್ಪ 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 ಮೇಕಿಂಗ್ ಸೋ ಮಚ್ ನಾಯ್ಸ್. ಸೊ ಇವಾಗ ಅಟ್ಲೀಸ್ಟ್ ಸುದೀಪ್ ಸರ್ ಇವಾಗಾದ್ರೂ ಒಪ್ಕೋಬೇಕು ಕಮರ್ಷಿಯಲ್ ಆಗಿದ್ದೀನಿ ಅಂತ. ಸರ್, ವಾಟ್ ಇಸ್ ದ ಸೆಕೆಂಡ್ ಲೈನ್ ಸರ್? ಸ್ವೆಟರ್ ಹಾಕಿರೋ ಬಟರ್ಫ್ಲೈ ಸೊಂಟ 0 ಸೈಜ್. ಇದಕ್ಕೆಲ್ಲ ಯಾರು ಇನ್ಸ್ಪಿರೇಷನ್ ಸರ್ ನಿಮ್ಗೆ ಈ ತರ ಲಿರಿಕ್ಸ್ ಅಲ್ಲಿ ಇಷ್ಟು ಕಮರ್ಷಿಯಲ್ ಆಗಿ ಬರೀದಕ್ಕೆ? ಅಲ್ಲ, ಸೀನಲ್ಲಿ ನಾವು ಮರ್ಡರ್ ಸೀನು ಬರಿತೀವಿ, ಹಂಗಂತ ಕೊಲೆ ಮಾಡಬೇಕು ಅಂತಿಲ್ಲ. ಅದಕ್ಕಿಂತ ಮುಂಚೆ ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಪ್ಲೀಸ್ ಪ್ಲೀಸ್ ಸರ್. ಹಾಯ್ ಚಿತ್ರದುರ್ಗ, ನಮಸ್ತೆ ಎಲ್ಲರಿಗೂ. ಚಿತ್ರದುರ್ಗ ಅಂದ ತಕ್ಷಣನೇ ನಮಗ್ ನೆನಪು ಬರೋದು ಒಂದು ಒನಕೆ ಓಬವ್ವ, ಇನ್ನೊಂದು ವೀರ ಮದಕರಿ ನಾಯಕ. ಮದಕರಿ ನಾಯಕನ ಚಿತ್ರದುರ್ಗದಲ್ಲಿ ನಿಂತ್ಕೊಂಡು ಎಷ್ಟು ನೆನೆಸ್ಕೋತೀವೋ, ನಮ್ಮ ಚಿತ್ರರಂಗದಲ್ಲಿ ನಿಂತ್ಕೊಂಡು ನಾವು ಸುದೀಪ್ ಸರ್ನು ಅಷ್ಟೇ ನೆನೆಸ್ಕೋತೀವಿ. ಯಾಕೆಂದ್ರೆ ಸುದೀಪ್ ಸರ್ ಅಂತಂದ್ರೆ ಕನ್ನಡದ ಆಸ್ತಿ, ಕರ್ನಾಟಕದ ಆಸ್ತಿ, ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಅವರ ನಟನೆ ಅಂತ ಬಂದಾಗ ಮೇಡಮ್, ಅವ್ರ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಾವು ಅವ್ರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ. ಯಾಕೆಂದ್ರೆ ನಮ್ಮ ರಾಜ್ಯನ ಬಿಟ್ಟು ನಮ್ಮ ಇಡೀ ದೇಶದಲ್ಲಿರುವಂಥ ಪ್ರತಿ ರಾಜ್ಯದಲ್ಲೂ ಗೊತ್ತು ಸುದೀಪ್ ಸರ್ ಏನು ಅಂತ ಅನ್ನೋದು. ಅಂದರೆ ಇದು ಬಂದಾಗ ಒಂದು ಮಾತೇನು ಹೇಳ್ತೀನಿ, ನಾವಿನ್ನೂ
ನಮ್ದೆಲ್ಲ ನಮ್ಮ ಕೆಲಸಗಳೆಲ್ಲ ಮುಗ್ದಾದ್ಮೇಲೆ ನಾವೆಲ್ಲೋ ಬದುಕಿದೀವಿ ಅಂತಂದಾಗ ಬೇರೆಯವರೆಲ್ಲರೂ ಓದ್ಕೊಳ್ಳೋ ಥರ ನಾವೇನಾದರೂ ಬರ್ದಿಟ್ಟು ಹೋಗಿರ್ಬೇಕಂತೆ. ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ಬೇರೆಯವರು ಏನಾದರೂ ಬರೆಯೋ ಥರ ಸಾಧನೆ ಮಾಡಿಟ್ಟು ಹೋಗಿರ್ಬೇಕಂತೆ. ಆ ರೀತಿ 46 ಸಿನಿಮಾದಲ್ಲೇ ಅತ್ಯದ್ಭುತ ಸಾಧನೆ ಮಾಡಿರುವಂತ ಅದ್ಭುತ ವ್ಯಕ್ತಿ ಸುದೀಪ್ ಸರ್. ಅವರು ಸಿನಿಮಾನ ಮಾಡಿ ಅಂದ್ರೆ ಎಲ್ಲರೂ ಏನೋ ಒಂದು ಬರೆಯೋ ಥರದ್ದು ಏನೋ ಒಂದು ನೋಡೋ ಥರದ್ದು ಮಾಡಿರುವಂತ ವ್ಯಕ್ತಿ. ನಿಜವಾಗ್ಲೂ ಈ ಮ್ಯಾಕ್ಸ್ ಸಿನಿಮಾ 46ನೇ ಸಿನಿಮಾ. ಅವರ ನಟನೆಗೆ ನಾನು ದೊಡ್ಡ ಅಭಿಮಾನಿ. ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಸುದೀಪ್ ಸರ್ ಅಂತಂದ್ರೆ ನೀವಲ್ಲ, ಯಾಕೆಂದ್ರೆ ಚಿತ್ರದುರ್ಗ ಅಂತಂದ್ರೆ ಸುದೀಪ್ ಸರ್ ಅಂದ್ರೆ ಚಿತ್ರದುರ್ಗ. ನೀವ್ ಯಾವಾಗ್ಲೂ ಹಂಗೆ ಇರ್ತೀರಾ. ಬರೀ ಕರ್ನಾಟಕ ಕಾಯ್ತಾ ಇಲ್ಲ ಮ್ಯಾಕ್ಸ್ ಸಿನಿಮಾಗೆ, ಇಡೀ ಭಾರತ ಚಿತ್ರರಂಗನೂ ಕಾಯ್ತಾ ಇದೆ ಅಂತ ಹೇಳ್ತಾ ಐ ಆಮ್ ವೆರಿ ಎಕ್ಸೈಟೆಡ್ ಮೇಡಮ್. ಯಾಕೆ ಅಂತಂದ್ರೆ ಇದರಲ್ಲಿ ಒಂದು ಡ್ಯಾನ್ಸ್ ಇದೆ, ಅದನ್ನ ನೋಡ್ತಾ ಇದ್ರೆ ಏನೋ ಒಂಥರ ವೈಬ್ರೇಷನ್ ಆಗುತ್ತೆ. ಒಂದು ಆ ಹಾರ ತಾಳಿ ಮುಂದೆ ಮಾಡಿರೋದಲ್ಲ ತಾಯಿ ಮುಂದೆ ಒಂದು ಅದು ಗೊತ್ತಿಲ್ಲ, ಅದು ಸಿಂಪಲ್ ಡ್ಯಾನ್ಸು, ಬಟ್ ಅದನ್ನ ನೋಡ್ತಾ ಇದ್ರೆ ಈಗ ಪ್ರಿಯಾ ಮೇಡಮ್ ಹೇಳ್ತಾ ಇದ್ದೆ ಏನೋ ಒಂದು ಎನರ್ಜಿ ಮತ್ತೆ ಒಂದು ಹಾರ ಇದೆ ಮೇಡಮ್ ಅದರಲ್ಲಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಆ ಟೀಸರ್ ಆಗ್ಬೋದು, ಮತ್ತೆ ಒಂದು ಇದು ಒಂದು ಆ ಸಾಂಗ್ಸ್ಗಳಾಗ್ಬೋದು, ಮತ್ತೆ ಆ ಆಕ್ಷನ್ ಸೀಕ್ವೆನ್ಸು ತುಂಬಾ ಚೆನ್ನಾಗಿದೆ. ಎಲ್ಲರೂ ಕನ್ನಡನ ಅದ್ಭುತವಾಗಿ ಪ್ರೀತಿಸ್ತಾ ಇದ್ದೀರಾ. ಯಾಕೆ ಅಂತಂದ್ರೆ ಇಡೀ ಕರ್ನಾಟಕದ ಜನ ಅಲ್ಲ, ಇಡೀ ದೇಶದಲ್ಲೂ ಪ್ರೀತಿಸ್ತಾ ಇದ್ದಾರೆ ಕನ್ನಡ ಸಿನಿಮಾ ಅಂತ. ಏನಕ್ಕೆ ಅಂದ್ರೆ ಕನ್ನಡ ಚಿತ್ರರಂಗದಿಂದ ಅಂತಂತ ಸಿನಿಮಾಗಳು ಬರ್ತಾ ಇದೆ. ಎಲ್ಲರೂ ಇದೇ ರೀತಿ ಮ್ಯಾಕ್ಸ್ ಸಿನಿಮಾನ ಇದೇ 25ನೇ ತಾರೀಕು ಡಿಸೆಂಬರ್ 25 ಕ್ರಿಸ್ಮಸ್ ದಿನ ನೀವೆಲ್ಲರೂ ನೋಡ್ಲಿ ಅಂತಾನೆ ರಜಾ ಇದೆ ಇವತ್ತು. ಎಲ್ಲರೂ ಎಷ್ಟು ನೋಡ್ತೀರಾ ಹೇಳಿ ಎಲ್ಲರೂ. ಥ್ಯಾಂಕ್ ಯು. ನನಗೂ ತುಂಬಾ ಇಷ್ಟ, ನಾನು ನೋಡ್ತೀನಿ, ಎಲ್ಲರೂ ನೋಡಿ. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು you ಸೋ so ಮಚ್. much. Thank you, ಈಗ ರೋಹಿತ್ ಪದಕಿ ಅವರೇ, ನಿಮ್ಮ ಮಾತು ಸುದೀಪ್ ಸರ್ ಬಗ್ಗೆ, ಮ್ಯಾಕ್ಸ್ ಚಿತ್ರದ ಬಗ್ಗೆ. ಯೂಶಲಿ ಹಬ್ಬ ಶುರು ಆಗುತ್ತೆ, ಮೈಸೂರಿಂದ ಅಂಬಾರಿ ಹೊರಡುತ್ತೆ, ಸೊ ವಿಜಯದಶಮಿ ಮಾಡ್ತೀವಿ. ಆ ರೀತಿ ಇವತ್ತು ಕೋಟೆಯಿಂದ ಮ್ಯಾಕ್ಸ್ ಮೆರವಣಿಗೆ ಹೊರಟಿದೆ. ಇಲ್ಲಿ ನಮ್ಮ ರಾಜ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿ ಅಂತ ಅನಿಸ್ತಾ ಇದೆ. ಸೊ ಕಿಚ್ಚ ಸುದೀಪ್ ಅವರು ಇಸ್ ನಮ್ಮ ನಾಯಕ ಎನಿ ಡೇ. ಸೊ ಇಲ್ಲಿಂದ ಅಂಬಾರಿ ಹೊರಡಲಿ, ಮೆರವಣಿಗೆ ಹೊರಡಲಿ, ನಮ್ಮ ಚಿತ್ರರಂಗ ಈ ವರ್ಷದ ಅತಿ ದೊಡ್ಡ ಹಿಟ್ ಕಾಣಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಕಿಚ್ಚ ಸುದೀಪ್ ಸರ್ ಬಗ್ಗೆ ನಾವೇನು ಹೇಳೋವಂಥ ಅವಶ್ಯಕತೆ ಇಲ್ಲ. ಮ್ಯಾಕ್ಸ್ ಸರ್ ಹೇಳೋದಂಗೆ ಎಕ್ಸ್ಟ್ರೀಮ್ ವೈಬ್ರೇಷನ್ ಇದೆ, ಒಳ್ಳೆ ವೈಬ್ರೇಷನ್ ಇದೆ. ನನಗೆ ಗೊತ್ತಿರೋಂಗೆ 25ನೇ ತಾರೀಕು ಬರೀ ನಾಯಕನಾಗಲ್ಲ, ಸಾಂತಾ ಕ್ಲಾಸ್ ಆಗಿ ಬರ್ತಾ ಇದ್ದಾರೆ ನಮಗೆ ಕ್ರಿಸ್ಮಸ್ಗೆ ಗಿಫ್ಟ್ ಕೊಡೋದಕ್ಕೆ ಸುದೀಪ್ ಸರು. ಸೊ ಥ್ಯಾಂಕ್ ಯು. ಆ್ಯಂಡ್ ಸುದೀಪ್ ಸರ್ಗೆ ಥ್ಯಾಂಕ್ ಯು ಈ ಥರದ್ದೊಂದು ಸಿನಿಮಾಗಳನ್ನ ಮಾಡ್ತಿರೋದಕ್ಕೆ ಇಂಡಸ್ಟ್ರೀಲಿ. ಚಿತ್ರದುರ್ಗ ಥ್ಯಾಂಕ್ ಯು. ಈ ಬಾರಿ ಹಾಗಾದ್ರೆ ಕ್ರಿಸ್ಮಸ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಎಲ್ಲ ನಿರ್ದೇಶಕ ಅನುಶ್ರೀ ಮೇಡಮ್, ಸರ್, ಯಾವಾಗ್ಲೂ ನಮ್ಮನ್ನೇ ಕ್ವಶನ್ ಕೇಳ್ತೀರಾ, ನೀವೆಷ್ಟು ಎಕ್ಸೈಟ್ ಆಗಿದ್ರೆ ಹೇಳಿ. ಆಕ್ಚುಲಿ ಸರ್, ನಾನು ಮೊನ್ನೆನೂ ಹೇಳಿದೆ ಸರ್ ಹತ್ರ, 6 ವರ್ಷ ಸುದೀಪ್ ಸರ್ ಅವರ ಒಂದೇ ಒಂದು ಇಂಟರ್ವ್ಯೂಗೋಸ್ಕರ ನಾನು ಕಾಯ್ತಾ ಇದ್ದೆ. ಇಲ್ಲಿವರೆಗೂ ಅವ್ರನ್ನ ವೇದಿಕೆ ಮೇಲೆ ಮಾತಾಡ್ಸಿದ್ದೆಲ್ಲ ಗೊತ್ತಿತ್ತು, ಬಟ್ ಆ ಒಂದು ಇನ್ನರ್ ವ್ಯಕ್ತಿತ್ವದ ಪರಿಚಯ ನನಗೆ ಅವತ್ತಾಯಿತು. ಅವತ್ತು ಇನ್ನೂ ನಾವು ಎಕ್ಸೈಟೆಡ್ ಆದ್ವಿ, ಮ್ಯಾಕ್ಸ್ ಚಿತ್ರವನ್ನು ನಾವು ನೋಡ್ತೀವಿ ಅಂತ ಹೇಳಿ. ನಾವು ಅಷ್ಟೇ, ಇಲ್ಲಿರುವಂಥ ಎಲ್ಲ ಕಿಚ್ಚ ಬಾಯ್ಸ್ ಕಿಚ್ಚ ಗರ್ಲ್ಸ್ ಥರ ಮ್ಯಾಕ್ಸ್ ಚಿತ್ರನ 25ನೇ ತಾರೀಕು ನಾವು ನೋಡ್ತೀವಿ. ಇನ್ನೊಂದು ಫ್ಯಾನ್ ಬಾಯ್ ಮೂಮೆಂಟ್ ನಮಗೆಲ್ಲ. ಪ್ಲೀಸ್ ಹೇಳಿ. ನಾವು ಸ್ಟೇಜ್ ಇಂದ ಇಳಿಯೋಕ್ಕೂ ಮುಂಚೆ ಅಥವಾ ಅಲ್ಲಿ ಕೂತಾಗೂ ಒಂದು ಹೇಳ್ತೀವಿ, ಕಿಚ್ಚ ಬಾಸ್ಗೆ. ಇದು ಫ್ಯಾನ್ ಬಾಯ್ ಮೂಮೆಂಟ್. ಇದು ಹೇಳ್ಬೇಕು. ಇನ್ನೊಂದ್ಸಲಿ ಹೇಳಿ, ಇನ್ನೊಂದ್ಸಲಿ ಎಲ್ಲರೂ ಹೇಳ್ತೀವಿ, ನಾವೆಲ್ಲರೂ ಸೇರ್ತೀವಿ. ಕಮನ್ ಪದಕಿ ಎಲ್ಲರೂ ರೆಡಿ. ಕಿಚ್ಚ ಬಾಸ್ಗೆ ಜೈ ಕಿಚ್ಚ. ಜೈ ಕಿಚ್ಚ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Thank you. ತುಂಬ ಘಟನೆ ಇದೆ. ಅಂದರೆ ಈವನ್ ಎವ್ರಿ ಸಿಂಗಲ್ ಮೊಮೆಂಟ್ ವಿತ್ ಸರ್ ಇಸ್ ಲೈಕ್ ಲೈಫ್ ಲೆಸನ್. ಹಿ ಟೀಚರ್ಸ್ ಯು ಸೋ ಮೆನಿ ಥಿಂಗ್ಸ್, ನಮ್ಮ ಲೈಫ್ ಬಗ್ಗೆ ಇರಲಿ ಅಥವಾ ಎನಿಥಿಂಗ್. ಅವ್ರು ಮಾತಾಡ್ತಿದ್ರೇ ಇಟ್ಸ್ ಅನ್ ಇನ್ಸ್ಪಿರೇಷನ್ ನಮ್ಮ ಲೈಫ್ಗೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನಗೆ ಹೇಳೋದಂದರೆ ಲೈಕ್ ನಾನೊಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಶಾರ್ಟ್ ಇದೆ. ಸೊ ಆ ಶಾರ್ಟಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡ್ತಿರುವಾಗ ತುಂಬ ನರ್ವಸ್ ಆಗಿದೆ. ಸೊ ಸರ್ ಬಂದುಬಿಟ್ಟು ಸಿಂಪಲಾಗಿ ಹೇಳ್ಕೊಟ್ರು, ಈ ಎಮೋಷನ್ ಮಧ್ಯದಲ್ಲಿ ನೀನು ಪರ್ಫಾರ್ಮ್ ಮಾಡಬೇಕು ಅಂತ. ಅದನ್ನು ಪರ್ಫಾರ್ಮ್ ಮಾಡಿದ ತಕ್ಷಣ ಹಿ ಕ್ಲಾಪ್ ಫಾರ್ ಮೀ ಆ್ಯಂಡ್ ದ್ಯಾಟ್ ಈಸ್ ಲೈಕ್ ಲೈಫ್ ಟೈಮ್ ಮೆಮೊರಿ ಫಾರ್ ಮೀ. ಸೂಪರ್ ಸುಕೃತ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ವಿ, ಮ್ಯಾಕ್ಸ್ ಚಿತ್ರ ಗೆಲ್ಲಬೇಕು ಅಂತ ಹೇಳಿ ಅವರು ದೇವರಲ್ಲಿ ಬೇಡ್ಕೊಂಡಿದ್ದು, ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದು. ಓಕೆನಾ? ಜೈ ಆಂಜನೇಯ ಅನ್ನೋಣ. ಜೈ ಆಂಜನೇಯ. ಅಷ್ಟೇ, ಆ ಬಜರಂಗಿಯ ಆಶೀರ್ವಾದ ನಿಮ್ಮ ಜೊತೆ ಇರಲಿ.
ಥ್ಯಾಂಕ್ ಯು ಸೋ ಮಚ್ ಸುಕೃತ, ಗುಡ್ ಲಕ್. ಥ್ಯಾಂಕ್ ಯು. 25th ಥಿಯೇಟ್ರಲ್ಲಿ ಸಿಗೋಣ. ಕರ್ನಾಟಕದವರಿಗೋಸ್ಕರ 2 ದಿವಸ ಮುಂಚೆನೇ ಬರ್ತಾ ಇದ್ದೀವಿ. ಬೇರೆ ಎಲ್ಲ ಲ್ಯಾಂಗ್ವೇಜಸಲ್ಲಿ 27th ಬರ್ತಾ ಇದ್ದೀವಿ. ಸೊ ಎಲ್ಲರೂ 25th ಡಬಲ್ ಧಮಾಕ ಮಾಡೋಣ. ಹಾಗೆ ನ್ಯೂ ಇಯರ್ ಇದೆ, ಹಾಗೆ ಸಂಕ್ರಾಂತಿ ಇದೆ. ಸೊ ಮ್ಯಾಕ್ಸ್ ಅಲ್ಲಿ ತನಕ ಮ್ಯಾಕ್ಸಿಮಮ್ ರನ್ ಆಗಲಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಎಲ್ಲ ಕನ್ನಡದ ಚಿತ್ರದುರ್ಗದ ಜನತೆಗೆ ನಮಸ್ಕಾರಗಳು. ನೀವೆಷ್ಟು ಜನ ಇವತ್ತು ಯಾಕೆ ಸೇರಿದಿರೋ ಆ ಒಂದು ಶಕ್ತಿನೇ ನಮ್ಮೆಲ್ಲರನ್ನೂ ಇಲ್ಲಿ ಒಗ್ಗೂಡಿಸಿದೆ. ಕಿಚ್ಚ ಸುದೀಪ್ ಸರ್ ಅವರ ಸಿನಿಮಾ ಮ್ಯಾಕ್ಸ್. ನಾನು ಆ್ಯಕ್ಚುಲಿ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಸೆಟ್ಗೆ ನಾನು ಹೋಗಿದ್ದೆ ಮಹಾಬಲಿಪುರಮಲ್ಲಿ. ಅವರ ಒಂದೊಂದು ಶಾರ್ಟ್ಗೆ ಅವ್ರು ಆ್ಯಕ್ಟ್ ಮಾಡೋವಂಥ ಒಂದು ನೋಡೋದಕ್ಕೆ ತುಂಬ ಕಲಿಯೋಂಥದ್ದಿರುತ್ತೆ. ಆ್ಯಂಡ್ ಟೀಸರಲ್ಲಿ ಕಾಣುವಂಥ ಎಷ್ಟೋ ಶಾರ್ಟ್ಸ್ಗಳನ್ನು ನಾನು ಅಲ್ಲೇ ವಿಟ್ನೆಸ್ ಮಾಡಿದ್ದೀನಿ. ಸಖತ್ತಾಗಿತ್ತು. ಆ್ಯಂಡ್ ನಾನು ಕಿಚ್ಚ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂತಂದರೆ ಈ ಒಂದು ವೇದಿಕೆ ಮೇಲೆ ಬರೋದಕ್ಕೆ ನನಗೆ ಸಾಧ್ಯವಾಗಿದ್ದು ಅಂದರೆ ಅದು ಒಂದೇ ಒಂದು ಕಾರಣ, ಅದೇನು ಅಂತಂದರೆ ಕಿಚ್ಚ ಸುದೀಪ್ ಸರ್. ಸೊ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮ್ಯಾಕ್ಸ್ ತಂಡಕ್ಕೆ ಹಾಗೆ ಕಿಚ್ಚ ಸುದೀಪ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು. ಸಾರಿ, ಸ್ವಲ್ಪ ಗಂಟ್ಲು ಹುಷಾರಿಲ್ಲ, ಸ್ವಲ್ಪ ಗಂಟ್ಲು ಹೋಗಿದೆ ನಂದು. ಇನ್ಫ್ಯಾಕ್ಟ್ ಇವತ್ತು ರಾತ್ರಿ ಆದ್ಮೇಲೆ ಐ ಥಿಂಕ್ ನಿಮ್ದು ಎಲ್ಲರೂ ಗಂಟ್ಲು ಹೋಗಿರುತ್ತೆ. ನನಗೆ ಆ್ಯಕ್ಚುಲಿ ಸುದೀಪ್ ಸರ್ದು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು. ಸೊ ಆ್ಯಕ್ಚುಲಿ ನಮ್ಮ ಅಮ್ಮ ಹೇಳೋರು ಯಾವಾಗಲೂ ನನಗೆ, ಅಂದರೆ ನಮ್ಮಮ್ಮ ನನಗಿಂತ ಫಸ್ಟು ಅವ್ರು ದೊಡ್ಡ ಫ್ಯಾನ್ ಅವ್ರಿಗೆ. ಯಾಕೆಂದರೆ ನನ್ನ ಮಗನೂ ಅಂದರೆ ಅವ್ರು ನೋಡಿದ್ರೆ ನನ್ನ ಮಗನ ನೋಡ್ದಂಗೆ ಆಗುತ್ತೆ ಅಂತ. ಅಂದರೆ ನಾನು ಸ್ವಲ್ಪ ಅವ್ರಿಗೆ ಏನೋ ರಿಸೆಂಬಲ್ ಆಗ್ತೀನಂತೆ. ಸೊ ಅದಕ್ಕೆ ಭಾಳ ಇಷ್ಟಪಡೋರು ನಮ್ಮಮ್ಮ. ಸೊ ನಮ್ಮಮ್ಮ ಹಂಗೆ ಹೇಳ್ತಿದಾರಲ್ಲ ಅಂದ್ಬಿಟ್ಟು ಸರಿ ಹೋಗಿ ನೋಡೋಣ ಅಂತ ನಾನು ಹೋಗಿ ಸ್ಟಾರ್ಟ್ ಮಾಡಿದೆ. ಅಂದರೆ ಓಕೆ ನಾನು ಒಂದು ಸ್ವಲ್ಪ ಏನೋ ಕಾಣಿಸ್ತಾ ಇದ್ದೀನಿ ಅವ್ರ ಥರ ಅಂತ. ಸೊ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಹಾಗೆ ಅಂದರೆ ಅವಾಗಿಂದ ಜರ್ನಿ ಇದೆ. ಸೊ ತುಂಬ ಖುಷಿ ಆಗುತ್ತೆ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು. ಇನ್ಫ್ಯಾಕ್ಟ್ ಇಷ್ಟೊಂದು ಜನ ಕಲಾವಿದರು ಬಂದಿದ್ದಾರೆ ಅಂದರೆ ಬಿಕಾಸ್ ಸುದೀಪ್ ಸರ್ ಪ್ರತಿಯೊಬ್ಬರಿಗೂ ಅವರವರ ಚಿತ್ರಗಳಿಗೆ ಹೋಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಇನ್ಫ್ಯಾಕ್ಟ್ ಈಗ ನನ್ನ ಸುಮಾರು ಸಿನಿಮಾಗಳು ಬಂದಿದ್ದಾರೆ. ಸೊ ನಮ್ಮೆಲ್ಲರಿಗೂ ಅದೊಂದು ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಆ ಪ್ರೀತಿಯಿಂದ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ದಾರೆ ಮ್ಯಾಕ್ಸ್ ಚಿತ್ರಕ್ಕೆ ಎಷ್ಟು ಕಾಯ್ತಾ ಇದ್ದೀರಾ ಅಂತ. ಶೋರಿಲ್ ನೋಡಿ ನಾನು ಹೆಚ್ಚು ಕಮ್ಮಿ ಒಂದು 6-7 ತಿಂಗಳಿಂದ ನಂಗೆ ಶೋರಿಲ್ ತೋರಿಸಿದ್ರು. ಒಂದು 10-15 ನಿಮಿಷ ಆಯಿತು. ಭಾಳ ಪವರ್ಫುಲ್ ಆಗಿತ್ತು. ಸೊ ಡೆಫಿನೆಟ್ಲಿ ಸಿನಿಮಾ ತುಂಬ ಪವರ್ಫುಲ್ ಆಗಿರುತ್ತೆ. ಐ ಥಿಂಕ್ ಮ್ಯಾಕ್ಸ್ ಆ ಸೌಂಡಿಂಗೇ ಹಂಗಿದೆ. ಒಂದು ಮಾಸ್ ಮೇನಿಯಾ, ಐ ಥಿಂಕ್ ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು. ನಮಸ್ಕಾರ ಚಿತ್ರದುರ್ಗ. ನಿಮ್ಮ ಊರಿಗೆ ಬಂದು ತುಂಬ 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 ಖುಷಿ ಆಗ್ತಾ ಇದೆ. ಈಗ ಸುದೀಪ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾನು ಯಾವಾಗಲೂ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದೆ, ಅವರ ಸಿನಿಮಾಗಳನ್ನ ನೋಡಿದ್ದೆ ಮತ್ತು ಫಂಕ್ಷನ್ಗಳಲ್ಲಿ ನೋಡಿದ್ದೆ. ಯಾವತ್ತೂ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿರಲಿಲ್ಲ. ಸೊ ನಮ್ಮ ಪೆಪ್ಪೆ ಸಿನಿಮಾದ ಟ್ರೈಲರ್ ಲಾಂಚ್ ನಂತರ ಸಾಕಷ್ಟು ಸಲ ಅವ್ರನ್ನ ಮೀಟ್ ಮಾಡಿದೆ, ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬ ಖುಷಿ ಆಗುತ್ತೆ. ಸೊ ಅವರು ಸ್ಕ್ರೀನಲ್ಲಿ ಹೀರೋ, ರಿಯಲ್ ಲೈಫಲ್ಲೂ ಅದೇ ಥರ ಒಂದು ಹೀರೋ. ಅದು ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ಈಗ ತಾನೇ ಕೆಳಗಡೆ ಕೂತ್ಕೊಂಡು ಫೋನಲ್ಲಿ ಟ್ರೈಲರ್ ನೋಡ್ತಾ ಇದ್ದೆ. ಟ್ರೈಲರ್ ಅಂತೂ ತುಂಬ ತುಂಬ ಚೆನ್ನಾಗಿದೆ. ಸುದೀಪ್ ಅವರ ಪ್ರೆಸೆನ್ಸ್ ಇರ್ಬೋದು, ಅವರ ವಾಯ್ಸ್ ಇರ್ಬೋದು, ಅವರ ಹೈಟ್ ಇರ್ಬೋದು, ಎಲ್ಲ ಮ್ಯಾಕ್ಸಿಮಮ್ ಆಗಿದೆ. ಸೊ ಈ 25th ಅಂದರೆ ನಮ್ಮ ಕ್ರಿಸ್ಮಸ್ ಹಬ್ಬನ ನಾವೆಲ್ಲರೂ ಮ್ಯಾಕ್ಸ್ ಜೊತೆ ಆಚರಿಸೋಣ. ಮತ್ತು ಈ ವರ್ಷದ ಕೊನೆ ರಿಲೀಸ್ ಕೂಡ. ಸೊ ಎಲ್ಲರೂ 25ನೇ ತಾರೀಕು ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡೋಣ. ಥ್ಯಾಂಕ್ ಯು. ಒಂಥರ 2025 ಬರಕ್ಕಿಂತ ಮುಂಚೆನೆ 2024 ಎಂಡಲ್ಲಿ ನಮ್ಗೆ ನ್ಯೂ ಇಯರ್ ಬರ್ತಾ ಇದೆ ಮ್ಯಾಕ್ಸ್ ಚಿತ್ರ. ಕಂಪ್ಲೇಂಟ್ ಇದೆ ಸುದೀಪ್ ಸರ್. ಇನ್ನೊಂದು ಇಲ್ಲೂ ಕಾಯ್ತಾ ಇದೀವಿ. ಸಿನಿಮಾನು ಅಷ್ಟೇ 2 ವರ್ಷ ಆಯ್ತು ಬಂದು. ಪ್ರತಿ ವರ್ಷಕ್ಕೊಂದು 2 ಸಿನಿಮಾ ಮಾಡವಾ? ಬೇಗ 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 ಬೇಗ. ನೋಡಿ ಅಲ್ಲಿ ಪ್ರಿಯಾಕ ಕೂತಿದ್ದಾರೆ. ಅಕ್ಕ ವರ್ಷಕ್ಕೆ 2 ಸಿನಿಮಾ ಬೇಕು. ಅವ್ರೊಬ್ರು ಕೇಳಿ ಹೇಳಕ್ ಸಾಧ್ಯ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಲ್ಲ ಇವಕ್ಕೆ ಇಲ್ಲಿ ಕಾಯೋಣ, ಸಿನಿಮಾ ಬೇಗ ಬರ್ಲಿ ಅಷ್ಟೇ. ವರ್ಷಕ್ಕೆ 2. ಹೌದು ಹೌದು. ಎಲ್ರಿಗೂ ನಮಸ್ಕಾರ. ಚಿತ್ರದುರ್ಗದಲ್ಲಿರುವ ಎಲ್ಲ ಕನ್ನಡ ಅಭಿಮಾನಿಗಳು ಹಾಗೂ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳಿಗೆ ನಮಸ್ಕಾರ. ಗೊತ್ತು ನೀವೆಲ್ಲ ಕಾಯ್ತಾ ಇದ್ದೀರಾ. ಸಾರಿ, ನಾನು ಜಾಸ್ತಿ ಏನು ಮಾತಾಡಲ್ಲ. ಸುದೀಪ್ ಸರ್ ಬಗ್ಗೆ ಒಂದೇ ಮಾತಲ್ಲಿ ಹೇಳ್ತೀನಿ. ನಮ್ಮ ಕೃಷ್ಣ ಅವ್ರು ಹೇಳಿದ್ರಾಗಲೇ
ಕನ್ನಡ ಇಂಡಸ್ಟ್ರಿ ಪ್ರತಿಯೊಬ್ಬರು ಜೊತೆಗಿರ್ಬೇಕನ್ನೋದು ಸರ್ ಯಾವಾಗಲೂ ಆಸೆ ಪಡ್ತಾರೆ, ಹಾಗೂ ಪದೇ ಪದೇ ಸುಮಾರು ಪ್ರಯತ್ನನೂ ಪಡ್ತಾರೆ. CCL ಆಗಲಿ ಬೇರೆ ಬೇರೆ ಕಾರ್ಯಕ್ರಮ ಆಗಲಿ ಎಲ್ಲರೂ ಜೊತೆಗೆ ಸೇರಬೇಕು ಅಂತ. ಇವತ್ತು ನೋಡಿದ್ರೆ ನಾವು ಚಿತ್ರರಂಗದಿಂದ ಸಾಕಷ್ಟು ಜನ ಇಲ್ಲಿ ಬಂದಿದ್ದೀವಿ. ಅದು ಯಾಕಂದರೆ ಸುದೀಪ್ ಸರ್ ತೋರಿಸೋ ಪ್ರೀತಿ, ಹಾಗೂ ಪ್ರತಿಯೊಬ್ಬರಿಗೂ ಹೊಸಬ್ರು ನನಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಚಿತ್ರಕ್ಕಾಗಲಿ. ಸೊ ಮ್ಯಾಕ್ಸ್ ಚಿತ್ರತಂಡದ ಜೊತೆಗೆ ನಾವೆಲ್ಲರೂ ಇರ್ತೀವಿ. ಎಲ್ಲರೂ ಸೇರಿ 25ನೇ ತಾರೀಕು ಮ್ಯಾಕ್ಸ್ ಚಿತ್ರ ನೋಡೋಣ. ನಿಮ್ಮೆಲ್ಲರೂ ಆಶೀರ್ವಾದ ಇಡೀ ಮ್ಯಾಕ್ಸ್ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ದೇ ವೇದಿಕೆ, ಮಾತಾಡಿ ಹೇಳ್ತೀನಿ. ನಮಸ್ಕಾರ ಚಿತ್ರದುರ್ಗ, ಸಾರಿ ಕಿಚ್ಚನ ಕೋಟೆ ಚಿತ್ರದುರ್ಗ. ಇಲ್ಲಿ ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸ್ಗೂ ಸ್ವಾಗತ, ಸುಸ್ವಾಗತ. ಮಾಧ್ಯಮ ಮಿತ್ರರು ಎಲ್ರಿಗೂ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ನಮ್ಮ ಕಿಚ್ಚ ಸುದೀಪಣ್ಣನ ಈ ಥರ ಒಂದು ಬೃಹತ್ ರ್ಯಾಲಿ ಥರ ಇದೆ, ನನಗೆ ವೆಲ್ಕಮ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕೇಳಿ ಪ್ರವೀಣ್ ಅವರೇ, ಆಕ್ಚುಲಿ ಸುದೀಪ್ ಸರ್ ಜೊತೆ ಒಂಥರ ನೆರಳಾಗಿರ್ತೀರ, ನೀವು ಜಾಸ್ತಿ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡ್ತೀರಲ್ಲ. ಸೊ ಆ ವ್ಯಕ್ತಿತ್ವದ ಬಗ್ಗೆ ಹೇಳಿ, ಸುದೀಪ್ ಸರ್ ಅನ್ನೋ ಪರ್ಸನಾಲಿಟಿ ಬಗ್ಗೆ ಹೇಳಿ. ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ, ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅಂದರೆ ಲಾಯಲ್ ಇಲ್ದೇ ಇರೋರ್ಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಬಾದ್ಶಾ ಕಿಚ್ಚ ಸುದೀಪ್. ಸೂಪರ್. ಇದೇ ನೀವು ಬರೀ ಪಂಚ್ ಡೈಲಾಗ್ ಒಂದೊಂದೇ ಲೈನ್ ಮಾತಾಡದ? ಸಹವಾಸ ದೋಷ. ಅಲ್ಲ, ಈಗ ಸಡನ್ ಆಗಿ ಆಕ್ಟಿಂಗ್ ಇಂಟ್ರೆಸ್ಟ್ ಬಂದಿದ್ದು ಹೆಂಗೆ ನಿಮಗೆ? ಬೇಸಿಕಲಿ ನೀವು ಕ್ರಿಕೆಟ್ ಎಲ್ಲ ಆಡ್ತಿರ, ಇಷ್ಟಪಡೋರು ಕ್ರಿಕೆಟರ್ ನೀವು, ಬಟ್ ಆಕ್ಟಿಂಗ್ ಹುಚ್ಚು ಹೆಂಗ್ ಬಂದ್ಬಿಡ್ತು? ಅಲ್ಲ, ಫಸ್ಟ್ ಬನ್ನಿ ಸರ್, ಮುಂದೆ ಬನ್ನಿ. ಜೀವನದಲ್ಲಿ ಯಾವಾಗ ಮುಂದೆ ಇರ್ಬೇಕು. ಹೇಳಿ ಸರ್. ಅಷ್ಟು ಮುಂದೆ ಹೋಗ್ಬಿಟ್ರೆ ಕತ್ಲಿಗೆ ಹೋಗ್ಬಿಡ್ತೀವಿ. ಇಲ್ಲಿ ಸೆಂಟರ್ ಆಫ್ ಸ್ಟೇಜಲ್ಲಿ ಇರಬೇಕು. ಸೊ ನಾನು ಆ್ಯಕ್ಚುಲಿ ಕ್ರಿಕೆಟರು, ಪ್ರೊಫೆಷ್ನಲ್ ಕ್ರಿಕೆಟರ್, ರೆಪ್ರೆಸೆಂಟೆಡ್ ಕರ್ನಾಟಕ. ಸೊ ನನಗೆ ಮುಂಚೆಯಿಂದನೂ ಆ್ಯಕ್ಟಿಂಗ್ ಪ್ಯಾಷನ್ ಇತ್ತು ಕ್ರಿಕೆಟ್ ಆಡೋವಾಗಲೇ. ಏಜ್ ಆಗ್ತಾ ಆಗ್ತಾ ಒಂದು ಸರ್ಟನ್ ಏಜ್ ತನಕ ಫಿಟ್ನೆಸ್ ಮೇಂಟೈನ್ ಮಾಡೋ ತನಕ ಕ್ರಿಕೆಟ್ ಆಡ್ಬೋದು ಅಷ್ಟೇ. ಬಟ್ ನನಗೆ ಇವಾಗಲೂ ಫಿಟ್ನೆಸ್ ಇದೆ, ಫಿಟ್ನೆಸ್ ಇದೆ. ಬಟ್ ನಂಗೆ ಪ್ಯಾಷನ್ ಇತ್ತು ಮುಂಚೆಯಿಂದನೂ ಆ್ಯಕ್ಟ್ ಮಾಡಬೇಕು ಅಂತ. ಕ್ರಿಕೆಟ್ ಆದಮೇಲೆ ನೆಕ್ಸ್ಟ್ ಇದು ಇದ್ದಿದ್ದು. ಸೊ ನಾನು ಅಣ್ಣ ಮೂವೀಸ್ ಆಗಲಿ, ಹಳೆ 90s 2000 ಮೂವೀಸ್ ನೋಡಿ ಕಲ್ತಿರೋದು. ಸ್ವಲ್ಪ ಆ್ಯಕ್ಟಿಂಗ್ ಕಲ್ತೀನಿ, ಮೋನೋ ಆ್ಯಕ್ಟಿಂಗ್ ಮಾಡ್ತಿದ್ದೆ ಮನೆಯಲ್ಲೇ, ಹಾಡುಗಳು ಬರುತ್ತೆ ನನಗೆ. ಸೊ ಅದು ಇಂಟ್ರೆಸ್ಟ್ ಹಂಗೆ ನೋಡ್ತಾ ನೋಡ್ತಾ ಉಟ್ಕೊಂತು. ಬಟ್ ಯಾವಾಗ ಅಣ್ಣ ಜೊತೆ ಜಾಸ್ತಿ ಕ್ಲೋಸ್ ಆದೆ ನಾನು 2017ಇಂದ ಇಲ್ಲಿವರೆಗೂ, ಎಷ್ಟು 7 ಇಯರ್ಸ್ ಆಗಿದೆ. ಸೊ ಅಣ್ಣ ಪರ್ಫಾರ್ಮ್ ಮಾಡ್ತಾ ನೋಡಿ ನೋಡಿ ಕಲ್ತಿರೋದು ನಾನು. ಯಾವತ್ತೂ ಅಷ್ಟೇ ನನಗೆ ಇದು ಕಲಿಬಾರ್ದು ಅದು ಕಲಿಬಾರ್ದು ಅಂತ ಇಲ್ಲ, ಲೈಫಲ್ಲಿ ಎಲ್ಲ ಟ್ರೈ ಮಾಡ್ತಾ ಇರಬೇಕು. ಇದು ಒಂದು ಟ್ರೈ ಮಾಡಿದೆ, ಕಚ್ಕೊಂಡಿದೆ, ನೋಡೋಣ ಎಲ್ಲಿ ಹೋಗುತ್ತೆ ಅಂತ. ಬಟ್ ನನಗೆ ಒಂದು ಪ್ರಶ್ನೆ ಇದೆ. ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಉತ್ತರ ಈ ಸ್ಟೆಪ್ ಮಾಡ್ಕೊಂಡೇ ಸ್ಟಾರ್ಟ್ ಮಾಡ್ತೀರಲ್ಲ, ನಾನು ಯೋಚನೆ ಮಾಡ್ತಾ ಇರೋದು, ಸುದೀಪ್ ಸರ್ ಆ ಕಾಳಿ ಮುಂದೆ ಮಾಡಿರೋಂಥ ಆ ಸ್ಟೆಪ್ ಏನಾದರೂ ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆದ್ರಾ ಅಂತ. ಏನು ಸರ್? ಅದು ಇದೆ ಅಂತಿದ್ದೀರಾ? ಅವ್ರು ಇಲ್ಲ ಅಂತ ಡಿನೈ ಮಾಡ್ತಾರ. ಅದು ಇದೆ ಅಂತೆ. ಬಟ್ ಆ ಥರ ಸ್ಟೆಪ್ ಅವ್ರೊಬ್ಬರೇ ಮಾಡೋಕ್ಕಾಗೋದು, ನಾವು ಮಾಡೋಕ್ಕಾಗಲ್ಲ. ಸ್ವ್ಯಾಗ್ ಅವ್ರು ಸುಮ್ಮನೆ ಹೇಳ್ಕೊಂತಾರೆ ಅಷ್ಟೇ, ನನಗೆ ಡ್ಯಾನ್ಸ್ ಬರಲ್ಲ ಅಂತ. ಬಟ್ ಈಸ್ ಅ ವೆರಿ ಗುಡ್ ಡ್ಯಾನ್ಸರ್. ಕರೆಕ್ಟ್ ಸರ್, ಕರೆಕ್ಟ್. ನೀವು ಒಳ್ಳೆ ಡೈಲಾಗ್ ಡೆಲಿವರಿ ಮಾಡ್ತೀರ ಅಂತ ಕೇಳ್ಪಟ್ಟೆ. ಸುದೀಪ್ ಸರ್ ಅವರ ಯಾವುದಾದ್ರೂ ಒಂದು ಡೈಲಾಗ್ ಅವ್ರಿಗೋಸ್ಕರ ಈ ಚಿತ್ರದುರ್ಗದ ವೇದಿಕೆ ಮೇಲೆ ನಿಂತು ಹೇಳೋದಾದ್ರೆ ಯಾವ ಡೈಲಾಗ್ ಹೇಳ್ತೀರಾ? ಗೂಳಿ ಸಿನಿಮಾದ ಹೇಳ್ತೀನಿ ನಾನು. ನಿನ್ ಬಾಡಿ ಓಡ್ತಾ ಇರೋ ರಕ್ತ ಒರಿಜಿನಲ್ ಅಪ್ಪಂದೆ ಆಗಿದ್ರೆ ಆ ಚಿಲ್ರೆ ಬಿಹಾರಿ ರೌಡಿಗಳನ್ನ ಕಳಿಸ್ತಾ ಇರಲಿಲ್ಲ ನನ್ನ ಡೀಲ್ ಮಾಡೋದಿಕ್ಕೆ. ಬ್ಯಾಕಲ್ ಗ್ಯಾಂಗು ಕೈಯಲ್ಲಿ ಲಾಂಗ್ ಇದ್ರೆ ಸಾಲದು, ತಲೆಯಲ್ಲಿ ಮೂಳೆ ಎದೆಯಲ್ಲಿ ಕಲೀಜ ಇರಬೇಕು. ಕಚ್ಚೋ ಹುಚ್ಚನಾಯಿನೇ ಅಟ್ಟಾಡ್ಸ್ಕೊಂಡು ಕೊಚ್ಚೋ ನಾನು, ಪಕ್ಕದಲ್ಲೇ ಕುತ್ಕೊಂಡು ಮಿಯೋ ಅನ್ನೋ ಬೆಕ್ಕು ನೀನು. ಬಿಡ್ತೀನ? ಶಿವಾಜಿನಗರ ನಂದು, ಜಯನಗರ ನಿಂದು ಅಂತ ಬಾರ್ಡರ್ ಹಾಕೊಂಡು ಬಾಳೋ ನಾಯಿ ನೀನು. ಎನಿ ಏರಿಯಾ ಎನಿ ಸ್ಟೇಟ್ 24 hours ಆಟ ಆಡೋ ಗೂಳಿ ಇವನು. ಈ ಗೂಳಿ ಜೊತೆ ಆಟ ಆಡಕ್ ಮೂಡ್ ಬಂದ್ರೆ ಆ ಚಿಲ್ಡ್ರೆ ನನ್ನ ಮಕ್ಕಳನ್ನ ಕಳ್ಸೋದ್ ಬಿಟ್ಟು ಫೇಸ್ ಟು ಫೇಸ್ ಬಾ. ಹೇಳಿದ್ದನ್ನ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ 100 ವರ್ಷ ಆಯಸ್ಸು. ಚಾಲೆಂಜ್ ಆಗಿ ತಗೊಂಡ್ರೆ ನಿನ್ನ ಎತ್ತೋದಿಕ್ಕೆ 2 ನಿಮಿಷ. ಹೇಳ್ದೆ ಮಾಡೋ ನೀನು
ಹೇಳಿ ಮಾಡೋ ಗಂಡು ನಾನು. ಅಳ್ಳಾಡೋಯ್ತಲ್ಲ, ಹೊಗೆ ಆಗೋಗ್ತೀಯ. ಸರ್ ನೀವು ಈ ಒಂದು ಡೈಲಾಗ್ನೂ ಕೂಡ ಕೊರಿಯೋಗ್ರಾಫ್ ಮಾಡ್ಕೊಂಡು ರಿದಮ್ ಅಲ್ಲಿ ಹೇಳಿ ನನಗೆ ಭಯ ಆಯ್ತು, ನೀವು ಡೈಲಾಗ್ ಹೇಳ್ಕೊಂಡು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗ್ಬಿಡ್ತೀರಾ ಅಂತ ಹೇಳಿ. ಬಟ್ ಸರ್ ನೀವು ಸೂಪರ್ ಆಗಿ ಹೇಳಿದ್ರಿ ಸರ್ ಡೈಲಾಗು. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಪ್ರವೀಣ್ ಅವರಿಗೆ. ಥ್ಯಾಂಕ್ ಯು. ಅಂಡ್ ನಿಮ್ಮನ್ನ ನೋಡೋದಕ್ಕೆ ಸ್ಕ್ರೀನ್ ಮೇಲೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಸರ್. ಮತ್ತು ಇನ್ನೊಂದು ಹೇಳ್ತಿದ್ರ, ನಾನು ಈ ವೇದಿಕೆ ಮೇಲೆ ನಿಂತ್ಕೊಬೇಕು ಅಂದರೆ ಅಲ್ಲಿ ನಮ್ಮ ಸ್ವೀಟ್ ಹಾರ್ಟ್ ಕೊಡ್ತಿದ್ದಾರೆ ಅಕ್ಕ ಪ್ರಿಯಾಕ್ಕ, ಅವರೇ ಕಾರಣ. ಮತ್ತು ಅಣ್ಣ ಅವರಿಬ್ಬರೂ ಅಷ್ಟೇ ನನ್ನನ್ನು ಆದಷ್ಟು ಪುಷ್ ಮಾಡಿ ಎನ್ಕರೇಜ್ ಮಾಡಿ ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಆ್ಯಂಡ್ ಐ ವಿಲ್ ನೆವರ್ ಫರ್ಗೆಟ್ ದಿಸ್. ಥ್ಯಾಂಕ್ ಯು ಅಕ್ಕ. ಲವ್ ಯು ಅಣ್ಣ. ಸರ್ ನಿಮ್ಮ ಮಾತು. ನಮಸ್ತೆ. ಇಲ್ಲಿ ಬಂದಿರೋ ಜನ ಮ್ಯಾಕ್ಸ್ ಕಾಯ್ತಿರೋದು ಒಂದು ಸ್ಮಾಲ್ ಎಕ್ಸಾಂಪಲ್, ಈಗ ಎಷ್ಟು ಜನ ಕಾಯ್ತಾ ಇದ್ದೀರಾ ಅಂತ. ಇನ್ನು ಕೇವಲ 3 ದಿನ ಬುಕ್ಕಿಂಗ್ಸ್ ಓಪನ್ ಆಗಿದೆ, ತುಂಬ ಜೋರಾಗಿ ಸ್ಟಾರ್ಟ್ ಆಗಿದೆ ಬುಕ್ಕಿಂಗ್. ಆಮೇಲೆ ಟ್ರೈಲರ್ ಇಲ್ಲಿ ಈ ಪರದೆ ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ, ಬಟ್ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಆ್ಯಂಡ್ ಸುದೀಪ್ ಸರ್ ಜೊತೆ ನಮ್ಮದು ಪೈಲ್ವಾನಿಂದ ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆಗಲಿ ಅಥವಾ ಕ್ರಿಕೆಟ್ಟು, ಮತ್ತು ಒಂಥರ ಅವ್ರ ಮನೆ ಮಗ ಆಗಿದ್ದೀನಿ. ಆ್ಯಂಡ್ ಆ ಅವಕಾಶ ಮಾಡಿಕೊಟ್ಟಿದ್ದು ಸುದೀಪ್ ಸರ್ ಆಗಲಿ ಪ್ರಿಯಾಕಂಗಾಗಲಿ ಥ್ಯಾಂಕ್ ಯು. ಆ್ಯಂಡ್ ಅವ್ರ ನಿರ್ದೇಶನದ ಚಿತ್ರ ಮುಂದಿನ ವರ್ಷ ಅವ್ರ ಕಿಚ್ಚ ಕ್ರಿಯೇಷನ್ಸ್ ಹಾಗೂ ನಮ್ಮ KRG ಸ್ಟುಡಿಯೋಸ್ ಅದರಲ್ಲಿ ಮೂಡ್ ಬರ್ತಿದೆ. ಆ್ಯಂಡ್ ಮತ್ತೊಂದೇನೆಂದರೆ ನಾವು ಡಿಸೆಂಬರ್ ನಮಗೂ ಅವ್ರಿಗೂ ಏನು ಅಂದರೆ ಶ್ರೀಕಾಂತ್ ಕ್ರಿಕೆಟ್ 2 ವರ್ಷ KCC ಆಗಲಿ 23, 22 ಎರಡೂ ಡಿಸೆಂಬರಲ್ಲಿ ಶ್ರೀಕಾಂತ್ ಸುದೀಪ್ ಸರು ನಾನು ಶ್ರೀಕಾಂತ್ 3 ಜನನು ಮಾಡಿದಾಗ ಎಲ್ಲ ಟೈಮ್ ಹಿಟ್ ಆಗಿದೆ. ಇದೇ ಡಿಸೆಂಬರ್ ಕ್ರಿಸ್ಮಸಲ್ಲಿ. ಈ ಸತಿ ಶ್ರೀಕಾಂತ್ಗಾಗಲೇ ನೀವು UIL ಹಿಟ್ ಕೊಟ್ಟಿದ್ದೀರಾ, ಮ್ಯಾಕ್ಸ್ಗೆ ಹಿಟ್ ಕೊಡೋದು ಇನ್ನು 3 ದಿನದಲ್ಲಿ. ಥ್ಯಾಂಕ್ ಯು, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್. ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಸೊ ಜೊತೆಗೆ ಮೊದಲನೇದಾಗಿ ನಮ್ಮ ಬಾಸ್ ವಿಷ್ಣು ಸರ್ ಬಿಟ್ಟು ಯಾರೊಬ್ರು ವ್ಯಕ್ತಿನ ತುಂಬ ನೋಡಿದೆ ಅಂದರೆ ಸುದೀಪ್ ಸರ್ನ. ಸೊ ಹೆಬ್ಬುಲಿ ಟೈಮಿಂದ ಸುದೀಪ್ ಸರ್ ತುಂಬ ಪರಿಚಯ, ಅವ್ರ ಜೊತೆಗಿದ್ದು ಅವ್ರು ಮಾಡ್ತಾ ಇದ್ದೆ, ಆ್ಯಕ್ಟಿಂಗ್ ನೋಡ್ತಾ ಇದ್ದೆ, ಅವ್ರ ಹತ್ರ ತುಂಬ ಕಲಿತಾ ಇದ್ದೆ. ಸೊ ಇವತ್ತು ಈ ವೇದಿಕೆ ಮೇಲೆ ನಮ್ಮನ್ನು ಒಂದು ಅವ್ರ ತಮ್ಮ ಥರ ಇದ್ದೀನಿ, ನಾವೆಲ್ಲ ಇದ್ದೀವಿ. ಸೊ ಗೆಸ್ಟಾಗಿ ಕರೆಸಿರೋಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಜೊತೆಗೆ ಮ್ಯಾಕ್ಸ್ ಸಿನಿಮಾ ನನಗೆ ಏನಕ್ಕೆ ಇಷ್ಟ ಆಗ್ತಾಯಿತ್ತು ಅಂತ ಹೇಳಿದ್ರೆ, ನನಗೆ ಸುದೀಪ್ ಸರ್ ಯಾವಾಗ್ಲೂ ಒಂದು ಸಿಗರೇಟ್ ಹೊಡ್ಕೊಂಡು ವಾಕ್ ಮಾಡಬೇಕು, ಒಂದು ಜೋರಾಗಿ ಡೈಲಾಗ್ ಹೇಳಬೇಕು. ಸೊ ತುಂಬ ದಿವಸ ಅದನ್ನು ಮಿಸ್ ಮಾಡ್ಕೋತಾ ಇದ್ದೆ. ಈ ಸಿನಿಮಾದಲ್ಲಿ ಪೋಸ್ಟರ್ಸ್ ಫೋಟೋಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ಪಕ್ಕಾ ಮಾಸ್, ಮ್ಯಾಕ್ಸಿಮಮ್ ಮಾಸ್ ಅಂತ. ಸೊ ಅದಕ್ಕೆ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ ಅನಿಸುತ್ತೆ. ಸೊ ಇದೇ 25ನೇ ತಾರೀಕು ನಮ್ಮ ಕನ್ನಡ ಸಿನಿಮಾ ಮ್ಯಾಕ್ಸ್ ಆಲ್ ಓವರ್ ಎಲ್ಲೆಲ್ಲಿ ರಿಲೀಸ್ ಆಗ್ತಾರೆ ಇಂಡಿಯಾದಲ್ಲಿ. ಒಳ್ಳೇದಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ಖಂಡಿತ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಸೊ ಲೆಟ್ಸ್ ಮೇಕ್ ದಿಸ್ ಅ ಬಿಗ್ ಬ್ಲಾಕ್ ಬಸ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಶ್ರೇಯಸ್, ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು ನಿರೂಪ್, ಥ್ಯಾಂಕ್ ಯು ಸೋ ವೆರಿ ಮಚ್. ಧನ್ಯವಾದಗಳು. ನಿರೂಪ್ ಭಂಡಾರಿ ಅವರು, ನವೀನ್ ಶಂಕರ್ ಹಾಗೂ ಶ್ರೇಯಸ್ ಮಂಜು. ಈಗ ನಿರೂಪ್ ಎಷ್ಟು ಜನ ವೆಯ್ಟ್ ಮಾಡ್ತಾರೆ ಗೊತ್ತಾ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆಲ್ಲ, ಸುದೀಪ್ ಸರ್ ಜೊತೆ. ಅಂಥದ್ರಲ್ಲಿ ನೀವು ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿದಿರ ವಿಕ್ರಾಂತ್ ರೋಣ ಚಿತ್ರ ನಮ್ಮೆಲ್ರಿಗೂ ಬಹಳ ಇಷ್ಟವಾದಂತಹ ಚಿತ್ರ. ಚಿತ್ರದುರ್ಗದ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ITಯಲ್ಲಿದ್ದಾಗ ಚಿತ್ರದುರ್ಗಕ್ಕೆ ಟೂರಿಗೆ ಬಂದಿದ್ದೆ ಫ್ರೆಂಡ್ಸ್ ಜೊತೆ. ಅವಾಗ ಮಾರಿಕಣ್ಣ ಡ್ಯಾಮ್ ಹುಚ್ಚ ಸಿನಿಮಾ ಶೂಟಿಂಗ್ ಆಗಿರೋ ಲೊಕೇಶನ್ಗೆ ಹೋಗಿದ್ದೆ. ಆಮೇಲೆ ಕೋಟೆಗೆ ಹೋಗಿದೆ. ಬಟ್ ನಿಜವಾದ ಚಿತ್ರದುರ್ಗ ಏನು ಅಂತ ನಂಗೆ ಗೊತ್ತಾಗಿದ್ದು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ. ಇಲ್ಲಿನ ಜನರ ಪ್ರೀತಿ, ನಾವು ಥಿಯೇಟರ್ ವಿಸಿಟಿಗೆ ಬಂದಾಗಿರ್ಬೋದು, ಈ ಥರ ಈವೆಂಟ್ಸಿಗೆ ಬಂದಾಗಿರ್ಬೋದು, ಪ್ರತಿ ಸಲ ಬಂದಾಗ ತುಂಬ ಪ್ರೀತಿ ಕೊಡ್ತಾರೆ. ಕನ್ನಡ ಸಿನಿಮಾ ಮೇಲೆ ಅವ್ರಿಗಿರುವಂಥ ಪ್ರೀತಿ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಇದು ಸದಾ ಇದೇ ರೀತಿ ಇರಲಿ. ಆ್ಯಂಡ್ ಅಫ್ಕೋರ್ಸ್ ಸುದೀಪ್ ಸರ್ನ ನಾನು ತುಂಬ ಸ್ಕೂಲಲ್ಲಿದ್ದಾಗಲೇ ಅವರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದರು, ಪ್ರೇಮದ ಕಾದಂಬರಿ ಅಂತ. ಅವಾಗಿಂದ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿ ಸಿನಿಮಾ ಮೋಸ್ಟ್ ಆಫ್ ದ ಸಿನಿಮಾ ಮೊದಲನೇ ದಿನನೇ ನೋಡಿದ್ದೀನಿ. ಹುಚ್ಚ ಸಿನಿಮಾ ಇಂದ ಹಿಡಿದು ಅಫ್ಕೋರ್ಸ್ ವಿಕ್ರಾಂತ್ ರೋಣ ತನಕ. ಸೊ ನನಗೆ ಅದು ಒಂದು ಡ್ರೀಮ್ ಕಮ್ ಟ್ರೂ. ತುಂಬ ಕಲಿಯೋಕ್ಕೆ ಸಿಕ್ತು ಸುದೀಪ್ ಸರ್ ಆ್ಯಕ್ಟ್ ಮಾಡೋದು ನೋಡುವಾಗ ಆ ಹತ್ರದಿಂದ. ಸೊ ಅಫ್ಕೋರ್ಸ್ ಖುಷಿ ಇದೆ. ಲವ್ಲಿ, ಥ್ಯಾಂಕ್ ಯು ನಿರೂಪ್. ಆ್ಯಂಡ್ ನವೀನ್, ನೀವೆಷ್ಟು ಕಾಯ್ತಾ ಇದ್ದೀರಾ ಮ್ಯಾಕ್ಸ್ ಚಿತ್ರ ನೋಡೋದಕ್ಕೆ? ಪುಣ್ಯಭೂಮಿ, ವೀರಭೂಮಿ,
ವೀರ ಮದಕರಿ ನಾಯಕ ನಾಳಿದ ಭೂಮಿಗೆ ನಮಸ್ಕಾರ. ಎಲ್ಲ ಕನ್ನಡ ಮನ್ಸುಗಳಿಗೆ, ಕಿಚ್ಚನ ಅಭಿಮಾನಿಗಳಿಗೆ ನಮಸ್ಕಾರ. ಆರಾಮದರಿ? ಕದರ್ಗೆ, ಸ್ಟೈಲಿಗೆ, ವರ್ಚಸ್ಸಿಗೆ, ತೂಕವಾದ ನಡೆಗೆ, ತೂಕವಾದ ನುಡಿಗೆ ಒಂದು ಹೆಸರು ಕೇಳಿ ಬರ್ತೈತಿ. ಪ್ರೀತಿಯಿಂದ ಅವ್ರನ್ನೆಲ್ಲಾರನು ಏನಂತ ಕರಿತೀರಿ? ಏನಂತ ಕರಿತೀರಿ? ಸರ್ನ ನಾನು ಭೇಟಿಯಾಗಿದ್ದು ಬೆಂಗಳೂರಾಗ ಫಸ್ಟ್ ಆ್ಯಕ್ಟ್ರ್ ಆಗಬೇಕು ಅಂತ ಬರ್ಬೇಕಾದ್ರೆ ಮನೆ ಹುಡ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ಹೋದಾಗ ಸಿಕ್ಕಿರಲಿಲ್ಲ, ಆಮೇಲೆ ಭೇಟಿಯಾಗಿದ್ರು. ಅದು ನನ್ನ ಸ್ಪೆಷಲ್ ಮೆಮ್ರಿ. ಬಿಟ್ಟರೆ ಇವತ್ತು ಅವ್ರದ್ದೊಂದು ಪಿಕ್ಚರ್ಗೆ ನಾನು ಒಂದು ವೇದಿಕೆ ಶೇರ್ ಮಾಡ್ಕೊಳಕತ್ತೀನಿ ಅನ್ನೋದು ನನ್ನ ಒಂದು ಸ್ಪೆಷಲ್ ಮೆಮರಿ. ಒಂದು ಸಿನಿಮಾದಲ್ಲಿ ಒಬ್ಬರು ಆ್ಯಕ್ಟ್ರಾಗಿ ಅಷ್ಟೇ ಅಲ್ಲ, ಹೊರಗೆ ಒಬ್ಬರು ವ್ಯಕ್ತಿಯಾಗಿ ಕೂಡ ಅವ್ರು ನಮಗೆಲ್ರಿಗೂ ಮಾದರಿ ಆಗಿರ್ತಾರೆ. ಅಂದರೆ ಸಿನಿಮಾದಾಗ ಇರೋರಿಗೆ ಹಿರಿಯರಂದೆ, ಕಿರಿಯರಂದೆ, ಹೊಸಬ್ರಂದೆ ಯಾರೇ ಬಂದ್ರೂ ಕೂಡ ವಿಶಾಲ ಹೃದಯದಲ್ಲಿ, ವಿಶಾಲ ಭಾವಗಳಲ್ಲಿ ಅಪ್ಕೊಂಡು ಎಲ್ಲರನ್ನೂ ಬೆಳೆಸುವಂಥ ಒಂದು ವ್ಯಕ್ತಿತ್ವ ಅಂದರೆ ಅದು ಕಿಚ್ಚ ಸುದೀಪ್ ಸರ್. ಅವರ ಒಂದು ಸುದೀರ್ಘವಾದಂಥ 25 ವರ್ಷಗಳ ಮೇಲಿನ ಒಂದು ಜರ್ನಿಲಿ ನನ್ನಂಥ ಎಷ್ಟೊಂದು ಜನ ಆ್ಯಕ್ಟರ್ಗಳಿಗೆ ಇನ್ಸ್ಪೈರ್ ಮಾಡ್ಯಾರ. ಎಲ್ಲ ಅವರ ಅಭಿಮಾನಿಗಳಲ್ಲಿ ಇದೇ 25ನೇ ತಾರೀಕು ಅವ್ರದ್ದೊಂದು ದೊಡ್ಡ ಹಬ್ಬ ಐತಿ. ಅದನ್ನು ನಾವು ಮ್ಯಾಕ್ಸ್ ಹಬ್ಬ ಅಂತ ಕರಿತೀವಿ. ಅದು ಬರೀ ಮ್ಯಾಕ್ಸ್ ಅಲ್ಲ, ಮ್ಯಾಸಿವ್ ಮ್ಯಾಕ್ಸ್, ಮ್ಯಾಕ್ಸಿಮಮ್ ಮ್ಯಾಕ್ಸ್. ಆ ಹಬ್ಬಕ್ಕೆ ನಿಮ್ಮ ಥರ ನಾನು ಕಾಯಕತ್ತಿದ್ದೆ. ಎಲ್ಲರೂ ಅವತ್ತು ಹಬ್ಬ ಮಾಡ್ಕೊಳಮ್ಮ, ಹಲಗೆ ಹೊಡ್ಯಮ್ಮ, ಕ್ಯಾಕೆ ಹೊಡ್ಯಮ್ಮ. ಇಡೀ ಕರ್ನಾಡು ಒಂಥರ ಕಿಚ್ಚರ್ ಅವ್ರನ್ನ ಸೆಲೆಬ್ರೇಟ್ ಮಾಡುತ್ತೆ ಅಂತಂದ್ರೆ ಅದೇ ಒಂದು ತೂಕ. ಚಿತ್ರದುರ್ಗದ ಅಭಿಮಾನಿಗಳದೇ ಒಂದು ತೂಕ. ಆ ಎಲ್ಲ ಅಭಿಮಾನಿಗಳಲ್ಲೂ ಮತ್ತು ನಂತರದ ಕಿರಿಯ ಅಭಿಮಾನಿಗಳಿಂದ ಮತ್ತು ಎಲ್ಲ ಅಭಿಮಾನಿಗಳಿಂದ ಸದಾ ಸುದೀಪ್ ಸರ್ಗೆ ಪ್ರಾರ್ಥನೆಗಳಿರ್ತವೆ. ಈ ಚಿತ್ರ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡ್ಲಿ ಅವ್ರಿಗೆ, ಮತ್ತು ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡುವಂತಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ದುರ್ಗದ ಎಲ್ಲ ಕನ್ನಡ ಮನಸ್ಸುಗಳಿಗೆ ಧನ್ಯವಾದಗಳು. ನಮಸ್ಕಾರ. ಸುದೀಪ್ ಸರ್ ಬಗ್ಗೆ ಒಂದೇ ಮಾತಲ್ಲಿ ಹೇಳ್ತೀನಿ. ನಮ್ಮ ಕೃಷ್ಣ ಅವ್ರು ಹೇಳಿದ್ರಾಗಲೇ ಕನ್ನಡ ಇಂಡಸ್ಟ್ರಿ ಪ್ರತಿಯೊಬ್ಬರು ಜೊತೆಗಿರ್ಬೇಕನ್ನೋದು ಸರ್ ಯಾವಾಗಲೂ ಆಸೆ ಪಡ್ತಾರೆ, ಹಾಗೂ ಪದೇ ಪದೇ ಸುಮಾರು ಪ್ರಯತ್ನನೂ ಪಡ್ತಾರೆ. CCL ಆಗಲಿ, ಬೇರೆ ಬೇರೆ ಕಾರ್ಯಕ್ರಮ ಆಗಲಿ, ಎಲ್ಲರೂ ಜೊತೆಗೆ ಸೇರಬೇಕು ಅಂತ. ಇವತ್ತು ನೋಡಿದ್ರೆ ನಾವು ಚಿತ್ರರಂಗದಿಂದ ಸಾಕಷ್ಟು ಜನ ಇಲ್ಲಿ ಬಂದಿದ್ದೀವಿ. ಅದು ಯಾಕಂದರೆ ಸುದೀಪ್ ಸರ್ ತೋರಿಸೋ ಪ್ರೀತಿ, ಹಾಗೂ ಪ್ರತಿಯೊಬ್ಬರಿಗೂ ಹೊಸಬ್ರು ನನಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಚಿತ್ರಕ್ಕಾಗಲಿ. ಸೊ ಮ್ಯಾಕ್ಸ್ ಚಿತ್ರತಂಡದ ಜೊತೆಗೆ ನಾವೆಲ್ಲರೂ ಇರ್ತೀವಿ. ಎಲ್ಲರೂ ಸೇರಿ 25ನೇ ತಾರೀಕು ಮ್ಯಾಕ್ಸ್ ಚಿತ್ರ ನೋಡೋಣ. ನಿಮ್ಮೆಲ್ಲರೂ ಆಶೀರ್ವಾದ ಇಡೀ ಮ್ಯಾಕ್ಸ್ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.